ನಂತರ ನಾವು 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನ ಅಥವಾ ಮೌನ ಧ್ಯಾನ ಅಂತ ಹೇಳ್ತೇವೆ, ಅಥವಾ ಸೈಲೆಂಟ್ ಮೆಡಿಟೇಷನ್ ಅಂತ ಮಾಡೋಣ. ಅದ್ಭುತವಾದ ಸೈಲೆಂಟ್ ಮೆಡಿಟೇಷನ್ನಲ್ಲಿ ಹೆಚ್ಚಿನ ದಿನ ಒಂದು ಶೂನ್ಯ ಮಟ್ಟಕ್ಕೆ ಹೋಗತಕ್ಕಂಥದ್ದು ಅಥವಾ ತಮ್ಮ ಮನಸ್ಸನ್ನ ತಟಸ್ಥವಾಗಿ ಇಡತಕ್ಕಂಥದ್ದು ಕಂಡು ಬರ್ತದೆ. ಇದು ನಮ್ಮ ಧ್ಯಾನಕ್ಕೆ ಹೆಚ್ಚಿನ ಒಂದು ಫಲವನ್ನ ಕೊಡತಕ್ಕಂಥದ್ದು. ನಾವು ಎಲ್ಲರೂ ಸಹ ಈ ಧ್ಯಾನವನ್ನ ಮಾಡುವ ಮೊದಲು 3 ಬಾರಿ ನಾವು ದೀರ್ಘ ಶ್ವಾಸವನ್ನ ತಗೊಳ್ಳೋಣ. ಅಂದ್ರೆ ನಾವು ಶ್ವಾಸವನ್ನ ಒಳಗೆ ತೆಗೊಳ್ಳುವಾಗ ನಮ್ಮ ಹೊಟ್ಟೆ ಉಬ್ಬರಿಸಿ ಬರಬೇಕು. ತದನಂತರ ನಾವು ಶ್ವಾಸವನ್ನ ಹೊರಗೆ ಬಿಡುವಾಗ ನಮ್ಮ ಶ್ವಾಸ ನಮ್ಮ ಹೊಟ್ಟೆ ಬೆನ್ನುವರೆಗೂ ಹೋಗಿ ನಾವು ದೀರ್ಘವಾದ ಶ್ವಾಸವನ್ನ ಹೊರಗೆ ಬಿಡಬೇಕು. ಶ್ವಾಸವನ್ನ ತಗೊಳ್ಳುವಾಗ ಈ ಇರುವ ಎಲ್ಲ ಒಳ್ಳೆಯದು ನಮ್ಮ ಶರೀರಕ್ಕೆ ಬರಲಿ. ಹಾಗೆಯೇ ನಾವು ಶ್ವಾಸವನ್ನ ಬಿಡುವಾಗ ನಮ್ಮಲ್ಲಿರುವ ಯಾವುದೇ ದುರಾಲೋಚನೆ, ಕೆಟ್ಟ ಆಲೋಚನೆ ಅಥವಾ ಅನಾರೋಗ್ಯ ಇಂಥದ್ದು ನಮಗೆ ಬರಬಾರದು ಅಂತ ಹೇಳತಕ್ಕಂಥ ಅಥವಾ ಹೊರಗೆ ಹೋಗಬೇಕು ಅಂತದನ್ನ ಹೇಳಿಕೊಂಡು ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ಸಹ ಧ್ಯಾನಕ್ಕೆ ಹಾಜರಾಗಿ ಕೂತ್ಕೊಂಡು ಧ್ಯಾನವನ್ನ ಪ್ರಾರಂಭ ಮಾಡೋಣ. Decided to have a farmhouse. We have seen so many places in and around Bangalore. Most of these farms, what they do is they
ಮಾಸ್ಟರ್ಸ್, ಈಗ ಎಲ್ಲರೂ ಸಹ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ಎಲ್ಲರ ಗಮನ ನಾವು ಆಡುವ ಉಸಿರಿನ ಮೇಲೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ, ಯಾವುದೇ ಜಪ ತಪ ಶ್ಲೋಕ ಬೇಡ. ಹಾಯಾಗಿ ಮನಸ್ಸು ತಟಸ್ಥದಿಂದ ಶೂನ್ಯ ಧ್ಯಾನವನ್ನ ಮಾಡೋಣ. ಎಲ್ಲರ ಗಮನ ನಾವು ಮೂಗಿನಿಂದ ಉಸಿರಾಡುವ ಉಸಿರಾಟದ ಮೇಲೆ ಇರಲಿ.
ಮಾಸ್ಟರ್ಸ್, ಇನ್ನು ಕೇವಲ 2 ನಿಮಿಷಗಳ ಶೂನ್ಯ ಧ್ಯಾನ ಮಾಡೋಣ. ಯಾರು ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 5 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. 1, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸುತ್ತಾ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ಮುಗುಳ್ನಗೆಯಿಂದ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಸಹ ಕೃತಜ್ಞತೆಗಳು. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಸಮೇತ ನಾವು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಇಂದಿನ ಕಾರ್ಯಕ್ರಮದಲ್ಲಿ ಜ್ಞಾನ ಹಂಚಿಕೆ, ಶಿವಂ ಸುಂದರಂ ಅಂತ ಹೇಳತಕ್ಕಂಥ ವಿಷಯದ ಬಗ್ಗೆ ಜ್ಞಾನವನ್ನು ಹಂಚಲಿದ್ದಾರೆ ನಮ್ಮದೇ ವೇದಿಕೆಯ ಮಾಸ್ಟರ್ ಆಗಿರತಕ್ಕಂಥ ಶ್ರೀಮತಿ ಶೈಲಜಾ ಮೇಡಮ್ ಅವರು. ಇವರು ಅಂಚೆ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ಈ ಧ್ಯಾನ ಹಾಗೂ ಜ್ಞಾನದಲ್ಲಿ ಒಳ್ಳೆಯ ಅನುಭವವನ್ನು ಹೊಂದಿದ್ದಾರೆ. ಇವರನ್ನು ಈ ವೇದಿಕೆಗೆ ನಾನು ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಟು ಶೈಲಜಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈ ಜಗತ್ತಿಗೆ ಅತಿ ಸರಳವಾದ ಧ್ಯಾನ ಮಾರ್ಗವನ್ನು ಹೇಳಿಕೊಟ್ಟ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾವತಾರ್ ಬಾಬಾಜಿಯವರಿಗೂ ನನ್ನ ಶತಕೋಟಿ ನಮನಗಳು. ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಹಾವತಾರ್ ಫೌಂಡೇಶನ್ನ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ
ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಆತ್ಮನವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಸುಂದರ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಇವತ್ತು ನನಗೆ ನೀಡಿರುವ ವಿಷಯ ಸತ್ಯಂ ಶಿವಂ ಸುಂದರಂ. ಇದೊಂದು ಅಗಾಧವಾದ ವಿಷಯವಾಗಿದೆ. ಇದರ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಲು ಇಲ್ಲಿ ಪ್ರಯತ್ನಿಸುತ್ತೇನೆ. ಫಸ್ಟ್ ಸತ್ಯಂ ಶಿವಂ ಸುಂದರಂ ಅಲ್ಲಿ ಸತ್ಯದ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಅರ್ಥ, ಸತ್ಯ ಎಂದರೆ ಶಾಶ್ವತ ಮತ್ತು ಬದಲಾವಣೆ ರಹಿತ ಸತ್ಯ ತತ್ವ. ಇದು ಪರಮಾತ್ಮನ ನಿಜ ಸ್ವರೂಪವಾಗಿದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಇಡೀ ಬ್ರಹ್ಮಾಂಡದಲ್ಲಿ ಏಕಮಾತ್ರ ಶಾಶ್ವತವೆಂದರೆ ಅದು ಪರಮ ಸತ್ಯ, ದೇವರು. ಇತರ ಎಲ್ಲಾ ವಸ್ತುಗಳು ಬದಲಾವಣೆಗೆ ಒಳಪಟ್ಟಿವೆ. ಉದಾಹರಣೆಗೆ ಇಲ್ಲಿ ವೇದಗಳು ದೇವರನ್ನು ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮಂ ಎಂದು ವಿವರಿಸುತ್ತವೆ. ಎರಡನೇದು ಶಿವಂ, ಶುದ್ಧತೆ ಮತ್ತು ಮಂಗಳತೆ. ಅರ್ಥ, ಶಿವಂ ಎಂದರೆ ಶುದ್ಧ, ಪವಿತ್ರ ಮತ್ತು ಮಂಗಳಕರ. ಇಲ್ಲಿ ಶಿವ ಎನ್ನುವುದು ಶಿವನ ಹೆಸರು ಮಾತ್ರವಲ್ಲ, ಇದು ಪರಮ ಶಾಂತಿಯ ಸಂಕೇತವೂ ಕೂಡ ಆಗಿದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಂದ್ರೆ ಪರಬ್ರಹ್ಮನೇ ಎಲ್ಲ ಮಂಗಳದ ಮೂಲವಾಗಿದ್ದಾನೆ. ಆತನು ಶುದ್ಧತೆಯ ಸ್ವರೂಪವಾಗಿದ್ದಾನೆ. ಉದಾಹರಣೆಗೆ ನಾವು ಇಲ್ಲಿ ಭಕ್ತಿಗೆ ಅಥವಾ ಧ್ಯಾನಕ್ಕೆ ಮನಸ್ಸನ್ನು ನೀಡಿದಾಗ ಆತ್ಮವು ಶಿವತತ್ವವನ್ನು ಅನುಭವಿಸುತ್ತದೆ. ಎಷ್ಟು ನಾವು ಧ್ಯಾನದಲ್ಲಿ ಮಗ್ನವಾಗ್ತೀವಿ, ಎಷ್ಟು ನಾವು ಅಲ್ಲಿ ಅದರಲ್ಲಿ ಒಂದು ಆಂತರಿಕವಾಗಿ ಒಳಗಡೆ ಹೋದಾಗ ಅಲ್ಲಿ ನಾವು ಯಾವಾಗಲೂ ಅಲ್ಲಿ ಒಂದು ಶಾಂತತೆ, ನಮ್ಮ ಮನಸ್ಸಲ್ಲಿ ಶುದ್ಧತೆ, ಒಂಥರ ಸಮಾಧಾನಕರ ಒಂದು ಇದು ನಾವು ಮನಸ್ಸಲ್ಲಿ ಮೂಡ್ತಾ ಹೋಗುತ್ತೆ. ಸುಂದರಂ, ಸೌಂದರ್ಯ ಅಂತ ಹೇಳಿ ಅರ್ಥ. ಸುಂದರ ಎಂಬ ಪದದ ಅರ್ಥ ಕೇವಲ ಭೌತಿಕ ಸುಂದರತೆ ಅಲ್ಲ, ಇದು ಆಧ್ಯಾತ್ಮಿಕ ಸೌಂದರ್ಯವನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ಅರ್ಥವು ಪರಮಾತ್ಮನಿಗೆ ನೀತಿ, ಸತ್ಯ ಮತ್ತು ಶಾಂತಿಯ ಜೊತೆಗೆ ಆಕರ್ಷಕವಾದ ಆಂತರಿಕ ಸೌಂದರ್ಯವೂ ಇದೆ. ಆತನು ಎಲ್ಲರ ಮನಸ್ಸಿಗೆ ತುಂಬಾನೇ ಆನಂದವನ್ನು ಕೊಡುತ್ತಾನೆ. ಪರಮಾತ್ಮನನ್ನು ನೆನೆಸ್ಕೊಳ್ಳೋದೇ ಒಂದು ಆನಂದ ಅಲ್ವಾ ಮಾಸ್ಟರ್ಸ್. ಇಲ್ಲಿ ಉದಾಹರಣೆಗೆ ಭಗವಂತನ ಕೃಪೆಯಿಂದ ಕೇವಲ ಹೊರಗಿನ ದೃಶ್ಯವಲ್ಲ, ಆತ್ಮದೊಳಗಿನ ಸುಂದರತೆಯನ್ನು ನಾವು ಕಾಣಬಹುದು. ಒಟ್ಟಾರೆ ಇಲ್ಲಿ ಏನಂದ್ರೆ ಅರ್ಥ, ಸತ್ಯಂ ಶಿವಂ ಸುಂದರಂ ಎನ್ನುವುದು ಪರಮಾತ್ಮನ 3 ಮೂಲ ಗುಣಗಳನ್ನು ನಮಗೆ ವಿವರಿಸುತ್ತದೆ. ಆತನು ಯಾವಾಗಲೂ ಸತ್ಯ ಸ್ವರೂಪಿ, ಆತನು ಶುದ್ಧ ಮಂಗಲ ಸ್ವರೂಪಿ, ಆತನು ಆಧ್ಯಾತ್ಮಿಕವಾಗಿ ಸುಂದರನಾದವನು. ಈ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಶಾಂತಿ, ಜ್ಞಾನ ಮತ್ತು ಆನಂದವನ್ನು ಪಡೆಯಬಹುದು. ಹೆಚ್ಚು ಇಲ್ಲಿ ನಾವು ಇನ್ನಷ್ಟು ಇಲ್ಲಿ ವಿವರಣೆ ತಿಳ್ಕೊಳ್ಬೇಕಂದ್ರೆ ಸತ್ಯಂ ಶಿವಂ ಸುಂದರಂ ಎನ್ನುವ ಈ ತ್ರಿವಚನವು ತತ್ವಶಾಸ್ತ್ರ, ವೇದ, ಉಪನಿಷತ್ತುಗಳಲ್ಲಿ ಹಾಗೂ ಸಂತ ಪರಂಪರೆಯ ಧ್ಯಾನಗಳಲ್ಲಿ ಬಹಳ ಮುಖ್ಯವಾದ ತತ್ವವನ್ನು ವಿವರಿಸುತ್ತದೆ. ಇನ್ನು ಹೆಚ್ಚು ಆಳವಾಗಿ ನಾವು ನೋಡೋದಾದ್ರೆ ಸತ್ಯ, ಇದು ಸತ್ಯ ಸ್ವರೂಪ. ಸತ್ಯ ಎಂಬುದು ಕೇವಲ ಪ್ರಾಮಾಣಿಕತೆ ಅಥವಾ ಸುಳ್ಳಿಲ್ಲದ ಮಾತಲ್ಲ. ಸತ್ಯಂ ಶಿವಂ ಸುಂದರಂ ಎಂಬ ಸಂಸ್ಕೃತ ವಾಕ್ಯವು ಅತಿಯಾದ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಹೊಂದಿದೆ. ಇಲ್ಲಿ ಇನ್ನೂ ಹೆಚ್ಚು ನಾವು ಸತ್ಯ ಎಂಬುದು ಪ್ರಾಮಾಣಿಕತೆ ಹಾಗೂ ಸುಳ್ಳಿಲ್ಲದ ಮಾತು ಎಂಬ ಅಷ್ಟೇ ಅರ್ಥ ಅಲ್ಲ. ಏಕೆಂದರೆ ವೇದ ಉಪನಿಷತ್ತಿನಲ್ಲಿ ಸತ್ಯಂ ಎಂದರೆ ಯಾವುದು ಕಾಲದ ಸ್ಥಿತಿಯ ಬದಲಾಗುವ ಪರಿಸ್ಥಿತಿಗಳಲ್ಲೂ ಬದಲಾಗದೇ ಇರುತ್ತದೆಯೋ ಅದೇ ಸತ್ಯ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ರೂಪದಲ್ಲಿ ದೇವರು, ಬ್ರಹ್ಮ ಮತ್ತು ಪರಮಾತ್ಮನು ಎಂದೆಂದಿಗೂ ಇರುವಾತ. ಆದಿ ಕಾಲದಿಂದನೂ ಅವನು ಇದ್ದಾನೆ, ಅವನು ಯಾವಾಗಲೂ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ಜಗತ್ ಮಿಥ್ಯ ಅಂದ್ರೆ ಜಗತ್ತು ತಾತ್ಕಾಲಿಕ, ಇಲ್ಲಿ ಪರಬ್ರಹ್ಮ ಮಾತ್ರ ಸತ್ಯವಾಗುತ್ತದೆ ಯಾವಾಗಲೂ. ಉದಾಹರಣೆ ಇಲ್ಲಿ ಖುಗ್ವೇದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯಂ ಬ್ರಹ್ಮ, ಸತ್ಯವೇ ಬ್ರಹ್ಮ. ಉಪನಿಷತ್ತಿನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮನು ಸತ್ಯ, ಜ್ಞಾನ ಮತ್ತು ಅನಂತ ಸ್ವರೂಪವಾಗಿದ್ದಾನೆ. ಶಿವಂ ಮಂಗಳ ಸ್ವರೂಪ. ಶಿವ ಎಂಬ ಸಂಸ್ಕೃತದಲ್ಲಿ ಮಂಗಳ, ಆನಂದ, ಶಾಂತಿ, ಪವಿತ್ರತೆ ಎಂಬ ಅರ್ಥಗಳನ್ನು ಕೂಡ ಹೊಂದಿದೆ. ಶಿವ ಎಂಬುದು ದೇವರಾದ ಶಿವನ ಹೆಸರಾಗಿ ಮಾತ್ರವಲ್ಲದೆ ಒಂದು ತತ್ವವಾಗಿ ಬಳಕೆಯಾಗಿದೆ. ಅದು ಶುದ್ಧತೆಯ, ಶಾಂತಿಯ ಮತ್ತು ಮಂಗಳತೆಯ ತತ್ವವಾಗಿದೆ. ಆಧ್ಯಾತ್ಮಿಕ ರೂಪದಲ್ಲಿ ಇದನ್ನು ಹೇಳುವುದಾದರೆ ಪರಮಾತ್ಮನು ನಮ್ಮ ಅಂತಃಕರಣವನ್ನು ಶುದ್ಧಗೊಳಿಸುವ ಒಂದು ಶಕ್ತಿಯಾಗಿದ್ದಾನೆ. ಆತನು ಎಲ್ಲ ದುಃಖ, ಅಜ್ಞಾನ, ಅಶುದ್ಧತೆಗಳನ್ನು ನಿವಾರಿಸಿ ಶ್ರೇಷ್ಠ ತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತಾನೆ. ಧ್ಯಾನದಲ್ಲಿರುವ ವ್ಯಕ್ತಿ ಶಿವತತ್ವವನ್ನು ಅನುಭವಿಸಿದಾಗ
ಅವನು ಎಲ್ಲ ಬಾಹ್ಯ ವಿಷಯಗಳ ಆಕರ್ಷಣೆಗಳಿಂದ ಮುಕ್ತನಾಗುತ್ತಾನೆ. ಶಿವೋಹಂ, ನಾನು ಶಿವನಾಗಿರುವೆ ಎಂಬ ಅಹಂ ಎಂಬ ಭಾವನೆ ಕೂಡ ಇದು ಮೋಕ್ಷದ ಮಾರ್ಗವಾಗಿದೆ. ಸುಂದರಂ, ಆಧ್ಯಾತ್ಮಿಕ ಸೌಂದರ್ಯವನ್ನು ಹೆಚ್ಚಿಸುವುದು. ಎಂದರೆ ಇಲ್ಲಿ ಸುಂದರ ಕೇವಲ ನಾವು ರೂಪದ ಸೌಂದರ್ಯವನ್ನು ಅಳೆಯುವುದು ಬೇಕಾಗಿಲ್ಲ. ಇಲ್ಲಿ ಆಂತರಿಕ ಶುದ್ಧತೆ, ಆಂತರಿಕ ಮನಸ್ಸು, ಆತ್ಮದ ಪ್ರಕಾಶ ಮತ್ತು ದೈವಿಕ ಸೌಂದರ್ಯವನ್ನು ಎಲ್ಲವನ್ನೂ ಇದು ಸೂಚಿಸುತ್ತದೆ. ಆಧ್ಯಾತ್ಮಿಕ ರೂಪದಲ್ಲಿ ಕೇವಲ ನಾವು ದೇವರು ಶಕ್ತಿಶಾಲಿಯೇ ಅಲ್ಲ, ಇಲ್ಲಿ ಆತನು ಆಕರ್ಷಕ ಮತ್ತು ಪ್ರೇಮದಾಯಕ ನಯನ ಮನೋಹರನಾಗಿದ್ದಾನೆ. ಸ್ವರೂಪ ಆತ್ಮವನ್ನು ಸ್ಪರ್ಶಿಸುವ ಮತ್ತು ಆತ್ಮ ಸೌಂದರ್ಯವೇ ಸುಂದರಂ. ಇಲ್ಲಿ ನಾವು ಉದಾಹರಣೆಯನ್ನು ಯಾವ ತರ ತಗೊಳ್ಬಹುದಂದ್ರೆ, ಇಲ್ಲಿ ರಾಧಾಕೃಷ್ಣರ ಪ್ರೇಮದ ಸೌಂದರ್ಯವನ್ನು ನಾವು ನೋಡಬಹುದು. ಅಲ್ಲಿ ಆ ಸೌಂದರ್ಯದಲ್ಲಿ ಎಂತ ದೈವಿ ಶಕ್ತಿ ಅಡಗಿದೆ. ಆಮೇಲೆ ರಾಮಾಯಣದಲ್ಲಿ ರಾಮನ ಧರ್ಮಮಯ ಜೀವನದ ಸೌಂದರ್ಯ, ರಾಮನ ಧರ್ಮ ಪಾಲನೆ ಎಷ್ಟು ಸೌಂದರ್ಯವನ್ನು ತೋರಿಸಿಕೊಡುತ್ತದೆ ಅಂತ ಇಲ್ಲಿ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಹಾಗೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ತಾತ್ವಿಕ ಸಂಬಂಧವಾಗಿ ಈ ಮೂರು ಪದಗಳು ಪರಸ್ಪರ ಸಂಬಂಧ ಹೊಂದಿದೆ. ತತ್ವ ಅರ್ಥ ಅಂದ್ರೆ ಜೀವನದಲ್ಲಿ ಅನ್ವಯವಾಗುತ್ತವೆ. ಸತ್ಯ ಶಾಶ್ವತ ಸತ್ಯ, ತತ್ವಜ್ಞಾನ, ಜ್ಞಾನ ಸಾಧನೆ ಹಾಗೂ ಧರ್ಮ ಪಾಲನೆಯನ್ನು ಹೇಳಿಕೊಡುತ್ತದೆ. ಅದೇ ತರ ಶಿವಂ ಅನ್ನೋದು ಶುದ್ಧತೆ, ಮಂಗಳತೆ, ಶುದ್ಧ ಚಿಂತನೆ, ಪ್ರೀತಿ, ಶಾಂತಿಯನ್ನು ನಮಗೆ ಹೇಳಿಕೊಡುತ್ತದೆ. ಸುಂದರಂ ಆಧ್ಯಾತ್ಮಿಕ ಸೌಂದರ್ಯ, ಭಕ್ತಿಭಾವ, ದೈವಿಕ ಅನುಭವವನ್ನು ಹೇಳಿಕೊಡುತ್ತದೆ. ಇಲ್ಲಿ ನಾವು ಆಧುನಿಕ ರೂಪದಲ್ಲಿ ಇದನ್ನ ಸತ್ಯಂ ಶಿವಂ ಸುಂದರಂ ಅನ್ನೋ ನಾವು ಯಾವ ತರ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಯಾವ ತರ ಅಂತ. ಇಲ್ಲಿ ಸತ್ಯಂ ಎನ್ನುವುದು ನಮ್ಮ ನೈಜ ಸ್ವಭಾವವನ್ನು ಯಾವ ತರ ಇದೆ ಅನ್ನೋದನ್ನು ನಾವು ಅರಿಯಬೇಕು. ಶಿವಂ ಎನ್ನುವುದನ್ನು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಉಪಯೋಗಿಸಿಕೊಳ್ಳು, ಅಂದ್ರೆ ಅದಕ್ಕೆ ನಾವು ಹೋಲಿಸ್ಕೊಳ್ಬಹುದು. ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿದಾಗ ಅದು ಶಿವಂ ಆಗುತ್ತೆ. ಎಲ್ಲಿ ಮನಸ್ಸಲ್ಲಿ ಕಲ್ಮಶಗಳಿಲ್ಲದ ಮನಸ್ಸು ದೇವನ ಸ್ವರೂಪ ಅಂತ ಹೇಳ್ಕೊಳ್ಬಹುದು. ಅವಾಗ ಸುಂದರಂ ಪ್ರೀತಿಯಿಂದ, ಶಾಂತಿಯಿಂದ ಒಳ್ಳೆಯದನ್ನು ಅನುಭವಿಸಬೇಕು, ಅವಾಗ ಅದು ಸುಂದರಮಯವಾಗುತ್ತದೆ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದೀವಿ. ಅದೇ ತರ ಇದು ಕೇವಲ ಒಂದು ಧಾರ್ಮಿಕ ವಾಕ್ಯವಲ್ಲ, ಇದು ನಮ್ಮ ಜೀವನದ ಪ್ರತಿಯೊಂದು ಜೀವನದ ಮಾರ್ಗದರ್ಶಿಯ ಒಂದು ತತ್ವವಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಾವು ಇಲ್ಲಿ ಆಧ್ಯಾತ್ಮಿಕವಾಗಿ ಇನ್ನೂ ಆಳವಾದ ಸುಮಾರು ಉದಾಹರಣೆಗಳು ಕೊಡ್ಕೊಂಡು ಇದನ್ನ ನಾವು ವರ್ಣನೆ ಮಾಡ್ಕೊಂಡು ಹೋದ್ರೆ, ಸತ್ಯಂ ಶಿವಂ ಎಂಬುದು ತುಂಬಾ ಆಧ್ಯಾತ್ಮಿಕ ಆಳವಾದ ಅರ್ಥವನ್ನೇ ಕೊಡುತ್ತೆ. ಉಪನಿಷತ್ತುಗಳ ಪ್ರಕಾರ ಇದರಲ್ಲಿ ನಾವು ವಿವರಣೆ ಸ್ವಲ್ಪ ತಗೊಳ್ಳೋಣ ಯಾವ ತರ ಅಂತ. ಇಲ್ಲಿ ಹೆಚ್ಚು ಅಂದ್ರೆ ಸತ್ಯ ಎಂಬುದು ಕೇವಲ ಪ್ರಾಮಾಣಿಕತೆ ಮತ್ತು ಸುಳ್ಳಿಲ್ಲದ ಮಾತು ಎಂಬ ಅರ್ಥವಲ್ಲ ಇದು. ಯಾಕೆಂದ್ರೆ ವೇದ ಮತ್ತು ಉಪನಿಷತ್ತಲ್ಲಿ ಸತ್ಯಂ ಎಂದರೆ ಯಾವುದು ಕಾಲದ ಸ್ಥಿತಿಯ ಬದಲಾಗುವ ಪರಿಸ್ಥಿತಿಗಳಲ್ಲೂ ಇದು ಬದಲಾಗದೆ ಇರುವುದೇ ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಸುಮಾರು ಉಪನಿಷತ್ತುಗಳದ್ದು ಒಂದು ಸ್ವಲ್ಪ ವಿವರಣೆ ಇದೆ, ಅದನ್ನ ನಾನು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ಮಾಸ್ಟರ್ಸ್. ಸತ್ಯಂ ಶಿವಂ ಸುಂದರಂ ತಾತ್ವಿಕ ಸಂಬಂಧವಾಗಿದೆ. ಈ ಮೂರು ಪದಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ತತ್ವ ಅರ್ಥ ಜೀವನದಲ್ಲಿ ಯಾವ ತರ ಅಂತ ಆಧುನಿಕ ರೂಪದಲ್ಲಿ ಅನ್ವಯ. ಸತ್ಯಂ ನಮ್ಮ ನೈಜ ಸ್ವಭಾವ, ಇದು ನಾನು ಹೇಳಿದೆ ಇವಾಗಲೇ ನಿಮಗೆ, ನಮ್ಮ ಮನಸ್ಸನ್ನು ಯಾವ ತರ ಶುದ್ಧಗೊಳಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ. ಈಗ ಇಲ್ಲಿ ಮುಂದೆ ನಾವು ಇದಕ್ಕೆ ಅತ್ಯಂತ ಸಂತೋಷವಾಗಿದ್ದಾಗ ಸತ್ಯಂ ಶಿವಂ ಸುಂದರಂ ಎಂಬ ಹಾಡನ್ನು ನಾವು ಎಲ್ಲ ಕೇಳಿದಿರ್ತೀವಿ ಸುಮಾರು. ಆ ಹಾಡನ್ನು ಕೇಳಿದಾಗ ಇನ್ನಷ್ಟು ಅಂದ್ರೆ ಮನಸ್ಸಲ್ಲಿ ಒಂಥರ ಅಗಾಧವಾದ ಸಂತೋಷ, ಆನಂದ ಉಕ್ಕಿ ಬರ್ತಾ ಇರುತ್ತೆ ನಮಗೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಏನೇನು ಉಲ್ಲೇಖಗಳು ಕೊಟ್ಟಿದ್ದಾರೆ 1, 2, 3 ನಾನು ಹೇಳ್ತೀನಿ. ಬೃಹದಾಕಾರಣ್ಯ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಂ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಥ ಏನೆಂದರೆ ಇದರದ್ದು ಬ್ರಹ್ಮನು ಸತ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ ಮತ್ತು ಅನಂತನಾಗಿದ್ದಾನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ತತ್ವಪದಂ ಸಂಪ್ರಪದನ್ ಸತ್ಯಂ ತಪಃ ಬ್ರಹ್ಮಂ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನಾವು ತಪಸ್ಸು ಮೂಲಕ ಸತ್ಯವಾದ ಬ್ರಹ್ಮನನ್ನು ಸೇರುತ್ತೇವೆ. ಯಾವ ತರ ನಾವು ತಪಸ್ಸು ಧ್ಯಾನ ಅಲ್ಲಿ ಮಾಡಿದಾಗ ಎಷ್ಟು ನಮ್ಮ ಆಂತರಿಕವಾಗಿ ಬದಲಾವಣೆ ಆಗುತ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇ ತರ ತೈತ್ತಿರೀಯ ಉಪನಿಷತ್ನಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ಸತ್ಯವನ್ನಾಡುವುದು, ಧರ್ಮವನ್ನು ಅನುಸರಿಸುವುದು, ಇದು ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು. ಧ್ಯಾನ ತಂತ್ರದಲ್ಲಿ ಯಾವ ತರ ಅಂತ ತಿಳ್ಕೊಳ್ಳೋಣ. ಧ್ಯಾನ ವಿಧಾನ, ನಾವು ಸತ್ಯಂ ಶಿವಂ ಸುಂದರಂ ತತ್ವದ ಮೇರೆಗೆ ಧ್ಯಾನವನ್ನು ಮಾಡಬಯಸಿದರೆ ಅಲ್ಲಿ ಮನಸ್ಸನ್ನು ಇಂಗಿತ ಪೂರ್ಣವಾದ ವಿಧಾನ ಇಲ್ಲಿದೆ. ಸತ್ಯ ಯಾವಾಗಲೂ ಧ್ಯಾನ ಅಂದ್ರೆ ಕಣ್ಣುಗಳನ್ನು
ಸಾರಿ ಒಂದ್ಸರಿ. ಕಣ್ಣುಗಳನ್ನು ಮುಚ್ಚಿ ನಾವು ಯಾವಾಗ ದೇಹ ಮನಸ್ಸು ಬಿಟ್ಟು ನಿಜವಾದ ನಾನು ಯಾರು ಎಂಬ ಪ್ರಶ್ನೆಯೊಂದಿಗೆ ತಾಳ್ಮೆಯೊಂದಿಗೆ ಕೂರುವುದು. ಅಂದ್ರೆ ಧ್ಯಾನಾಸಕ್ತ ಅದರಲ್ಲಿ ನಾವು ನಮ್ಮನ್ನು ನಾವು ಅರಿತಾ ಇರ್ತೀವಲ್ಲ, ಅಲ್ಲಿ ಒಳಗಡೆ ನಾವು ಎಷ್ಟು ನಾವು ಧ್ಯಾನಾಸಕ್ತರಾಗಿ ಒಳಗಡೆ ಹೋಗ್ತೀವಿ, ಅಷ್ಟು ಅಲ್ಲಿ ತಾಳ್ಮೆಯಿಂದ ನಾವು ಮುಂದಿನದನ್ನ ಅಂದ್ರೆ ಆ ಧ್ಯಾನದಲ್ಲಿ ನಾವು ಪರಮಾತ್ಮನನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಶಾಶ್ವತ ಆತ್ಮ, ಬದಲಾಗದ ಸತ್ಯ ಎಂಬ ಭಾವದೊಂದಿಗೆ ಶ್ವಾಸದ ಮೇಲೆ ಕೇಂದ್ರೀಕರಿಸಿ ಅಲ್ಲಿ ಶಿವಂ ಧ್ಯಾನ, ಹೃದಯ ಕೇಂದ್ರದಲ್ಲಿ ನಿಲುಕಿರುವ ಶುದ್ಧ ಶಕ್ತಿ ಶಿವತತ್ವವನ್ನು ಮಾಡಿ ಶಾಂತಿ, ಮಂಗಲ, ಕ್ಷಮೆ ಮತ್ತು ನಿರ್ಲೋಭದ ತತ್ವಗಳನ್ನು ಸ್ಮರಿಸುತ್ತೇವೆ. ಅದೇ ತರ ಸುಂದರಂ ಧ್ಯಾನ, ಪ್ರಕೃತಿ ಅಥವಾ ದೇವನ ಅಚ್ಚುಮೆಚ್ಚಾದ ರೂಪವನ್ನು ಧ್ಯಾನಿಸಿ ಶ್ರೀಕೃಷ್ಣನ ನೋಟ, ರಾಮನ ಮಾರುಕಟ್ಟೆ ಮತ್ತು ಲಕ್ಷ್ಮಿಯ ಸೌಂದರ್ಯ ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ, ಪ್ರಕೃತಿ ಅಥವಾ ದೇವನ ಅಚ್ಚುಮೆಚ್ಚಾದ ರೂಪ ಇಲ್ಲಿ ನಾವು ಧ್ಯಾನಿಸಬೇಕು. ಯಾವ ತರ ಶ್ರೀಕೃಷ್ಣ ನೋಟ, ರಾಮನ ಇದು, ಹಾಗೆ ಲಕ್ಷ್ಮಿಯ ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ. ಈ ಸೌಂದರ್ಯವು ಮನಸ್ಸಿಗೆ ನಮಗೆ ಎಷ್ಟು ಶಾಂತಿಯನ್ನು ತಂದು ಕೊಡುತ್ತದೆ ಎನ್ನು ನಾವು ಅನುಭವಿಸೋದಾಗಿದೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದೇ ತರ ಇಲ್ಲಿ ಸತ್ಯಂ ಶಿವಂ ಸುಂದರಂದಲ್ಲಿ ಎಷ್ಟೊಂದು ನಾವು ಅದರ ಬಗ್ಗೆ ಭಕ್ತಿಗೀತೆಗಳು, ಭಾವಗೀತೆಗಳನ್ನು ಕೇಳ್ತಾ ಇರ್ತೀವಿ. ಇಲ್ಲಿ ಭಕ್ತಿಗೀತೆಯಲ್ಲಿ ಮೂಲವಾಗಿ ಬಂದಿರೋದು ಒಂದು ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಜ್ಯೋತ್ ಕ್ಯಾ ಹೇ ಸಚ್ ಸಬ್ಕಾ ಹೇ ಭಗವಾನ್ ಜಾನೆ ಅನ್ನೋ ಒಂದು ಹಿಂದಿ ಲತಾ ಮಂಗೇಶ್ಕರ್ ಅವರ ವಯಸ್ಸಲ್ಲಿ ಬಹಳ ಚೆನ್ನಾಗಿದೆ. ಅದು ರೆಕಾರ್ಡಿಂಗ್ ನಾವು ಕೇಳಿದ್ರೇನೆ ಅಲ್ಲಿ ನಮಗೆ ಒಂಥರ ಎಷ್ಟು ಇದಿದೆ ಅಂತ ಅಲ್ಲಿ ಒಂದು ಭಾವನಾತ್ಮಕವಾಗಿ ಆಳವಾದ ಒಂದು ಆಂತರಿಕ ಒಂದು ಇದು ಹೇಳ್ಕೊಡುತ್ತೆ ನಮ್ಗೆ ಅದು. ಅದೇ ತರ ಈ ಗೀತೆಯು ದೇವರ ತತ್ವ ಮತ್ತು ಭಾವನಾತ್ಮಕವಾಗಿ ವಿವರಿಸುತ್ತದೆ. ಈ ಹಾಡು ಆಧ್ಯಾತ್ಮಿಕ ಚಿಂತನೆಗೆ ನಮಗೆ ಪ್ರೇರಣೆಯನ್ನು ಕೊಡುತ್ತದೆ. ಅದೇ ತರ ನಾವು ಇಲ್ಲಿ ಒಂದು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಚಿಂತನೆಯನ್ನು ನಾವು ಇದಕ್ಕೆ ಇದು ಹೇಳ್ಬಹುದು. ಇದರ ಬಗ್ಗೆ ಅಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಜೀವನವಿಡೀ ಸತ್ಯ, ಸೇವೆ ಮತ್ತು ಮಂಗಳ ತತ್ವಗಳನ್ನು ಅನುಸರಿಸಿದರು. ಅವರ ಉಪದೇಶಗಳು ಕೂಡ ನಮಗೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ತತ್ವಕ್ಕೆ ನಿಜವಾದ ಉದಾಹರಣೆಯಾಗುತ್ತವೆ ಮಾಸ್ಟರ್ಸ್. ಅದೇ ತರ ಇಲ್ಲಿ 5ನೇದು ನಾವು ಅಂದ್ರೆ ಯಾವ ತರ ಇದನ್ನು ಪ್ರಯೋಗ ಮಾಡಬೇಕು ಅನ್ನೋದಕ್ಕೆ, ನಾವು ಯಾವ ತರ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳೋಣ ಅನ್ನೋದಕ್ಕೆ ತತ್ವ ಜೀವನದಲ್ಲಿ ಉಪಯೋಗ, ಸತ್ಯಂ ಯಾವ ಸಂದರ್ಭದಲ್ಲಾದರೂ ನಾವು ಸತ್ಯವನ್ನೇ ಮಾತನಾಡಬೇಕು, ಆತ್ಮವಿಶ್ವಾಸದಿಂದ ಬದುಕಬೇಕು. ನಮ್ಮ ಆತ್ಮನಲ್ಲಿ ನಾವು ವಿಶ್ವಾಸವಿಟ್ಟಷ್ಟು ಇಲ್ಲಿ ನಮ್ಮ ಮನಸ್ಸು ಗಟ್ಟಿ ಆಗ್ತಾ ಹೋಗುತ್ತದೆ. ಹಾಗೆಯೇ ಶಿವಂ ಎನ್ನುವುದು ಆಂತರಿಕ ಶುದ್ಧತೆ ಬೆಳೆಸುವುದು, ಕೋಪ ಮತ್ತು ಅಹಂಕಾರವಿಲ್ಲದೆ ಬದುಕುವುದು. ಸುಂದರಂ ಸೌಂದರ್ಯವನ್ನು ಕಾಣುವುದು ಮನಸ್ಸಿನಲ್ಲೂ ಮತ್ತೆ ಕರ್ಮದಲ್ಲೂ ಹಾಗೆಯೇ ಸಂಬಂಧದಲ್ಲೂ. ಇಷ್ಟು ನನ್ನ ಒಂದು ಚಿಕ್ಕ ಕಿರು ಸಂದೇಶವನ್ನು ತಮ್ಮೆಲ್ಲರಿಗೂ ಹೇಳಲು ಪ್ರಯತ್ನಿಸಿದ್ದೇನೆ ಮಾಸ್ಟರ್ಸ್. ಇಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಯಾಕಂದ್ರೆ ಇದು ಒಂದು ದೊಡ್ಡ ಅಗಾಧವಾದ ವಿಷಯ, ನಾನು ಕ್ರೋಢೀಕರಿಸಿದ್ದನ್ನು ಸ್ವಲ್ಪ ಹೇಳಲು ಪ್ರಯತ್ನಿಸಿದ್ದೀನಿ. ಎಲ್ಲ ಮಹಾವತಾರ ಫೌಂಡೇಶನ್ನ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ಈ ಅವಕಾಶಕ್ಕಾಗಿ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಇದು ಅಗಾಧವಾದ ವಿಷಯ, ಆದರೂ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದ್ದೀರಾ. ಧನ್ಯವಾದಗಳು. ರಘುನಾಥ್ ಸರ್. ನಮಸ್ತೆ ಮೇಡಮ್ ಎಲ್ರಿಗೂ. ಮೊದಲನೇದಾಗಿ ಈ ಧ್ಯಾನದ ಕಲ್ಪನೆಯನ್ನು ಎಲ್ರಿಗೂ ಜಗತ್ತಿಗೆ ಪರಿಸಿರ್ತಕ್ಕಂತಹ ಸುಭಾಷ್ ಪತ್ರಿಜಿ ಅವರಿಗೂ ನಮಸ್ಕಾರಗಳು. ಹಾಗೂ ಇಲ್ಲಿ ನಮ್ಗೆಲ್ಲ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ರಂಗನಾಥ್ ಗುರುಜಿ ಅವರಿಗೂ ಧನ್ಯವಾದಗಳು. ಹಾಗೂ ನಮಗೆ ಡೈಲಿ ಈಗ ಧ್ಯಾನ ಮಾಡಿಸ್ತಕ್ಕಂತ ರೇವತಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಹಾಗೂ ಇಂದಿನ ವಿಷಯ ಮಂಡನೆ ಸತ್ಯಂ ಶಿವಂ ಸುಂದರಂ ಅನ್ನೋ ಟಾಪಿಕ್ ಮಾಡಿದಂತ ಶೈಲಜಾ ಮೇಡಮ್ಗೂ ಕೂಡ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾವು ಸತ್ಯಂ ಶಿವಂ ಸುಂದರಂ ಅಂತ ಹೇಳಿದ್ದು ಬರೀ ಒಂದು ಹಾಡಂತ ಅನ್ಕೊಂಡಿದ್ವಿ ಇಷ್ಟು ದಿನ. ಆದ್ರೆ ಸತ್ಯ ಅಂತ ಇರೋದು ಶಾಶ್ವತ ಮತ್ತು ಅದನ್ನ ಬದಲಾಯಿಸಕ್ ಆಗದೆ ಇರತಕ್ಕಂತ ಒಂದು ತತ್ವ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಶಿವಂ ಅಂತ ಹೇಳಿದ್ರೆ ಪರಮ ಶಾಂತಿ, ಮಂಗಳಕರ ಅನ್ನೋದನ್ನು ಹೇಳಿದ್ರಿ. ಅದ್ರ ಜೊತೆ ಮತ್ತು ಶಿವಂ ಅಂದ್ರೆ ನಾವೆಲ್ಲ ಏನಂತ ಅನ್ಕೊಂಡಿದ್ವಿ, ಬರೀ ದೇವ್ರು. ಶಿವಂ ಮೀನ್ಸ್ ಫಾರ್ ಓನ್ಲಿ ದಟ್ ಗಾಡ್. ಶಿವಂ ಅಂದ್ರೆ ದೇವ್ರಲ್ಲ, ನಮ್ಮ ಅಂತಃಕರಣವನ್ನು ಶುದ್ಧೀಕರಣ ಮಾಡ್ಕೊಳ್ಳತಕ್ಕಂತ ತತ್ವ. ಅದರಿಂದ ನಾವು ಮೋಕ್ಷವನ್ನು ಪಡಿಬೋದು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೂ ಮತ್ತೆ ಕೃಷ್ಣನ ಮತ್ತು ರಾಮ ಮತ್ತು ಲಕ್ಷ್ಮಿಯ ಸ್ವರೂಪ ಎಲ್ಲದನ್ನು ನಾವ್ ಇದರಿಂದ ಗಳಿಸ್ಬೋದು ಅನ್ನೋದನ್ನು ಹೇಳಿದಿರಿ. ಹಾಗೂ ಮತ್ತೆ ತುಂಬಾ ಖುಷಿ ಆಯ್ತು, ಸಿದ್ಧಗಂಗಾ ಶ್ರೀಗಳ ಸಾಧನೆಯನ್ನು ಕೂಡ ಇದ್ರಲ್ಲಿ ಹೇಳಿದಿರಿ.
ಧನ್ಯವಾದಗಳು ಮೇಡಮ್, ಒಳ್ಳೆ ಚೆನ್ನಾಗಿ ಥ್ಯಾಂಕ್ ಯು ಹೇಳಿದ್ದೀರಿ. ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲ ಧ್ಯಾನ ಪಂಪುಗಳಲ್ಲಿ ಒಂದು ಪ್ರಕಟಣೆ. ನಾವು ಪ್ರಶ್ನೆ ಅಥವಾ ಅನುಭವ ಹಂಚಿಕೆಗೆ ಹೋಗುವ ಮೊದಲು ಭಾನುವಾರದ ಒಂದು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಭಾನುವಾರ ದಿನ ನಾವು ಮಹಾವತಾರ್ ಸಂಸ್ಥೆಯಿಂದ ಮೈಸೂರು ಜಿಲ್ಲೆಯ HD ಕೋಟೆ ರಸ್ತೆಯಲ್ಲಿರುವ, ಅಂದರೆ ಮೈಸೂರಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಫಾರ್ಮ್ ಹೌಸಿಗೆ, ಅಂದರೆ ಆರ್ಗ್ಯಾನಿಕ್ ಫಾರ್ಮ್, ನಾವೇನು ಸಾವಯವ ತೋಟ ಅಂತ ಹೇಳ್ತೇವಲ್ಲ, ಅಲ್ಲಿಗೆ ಭೇಟಿ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದಕ್ಕೆ ಸಾಮಾನ್ಯವಾಗಿ ಒಂದು 50 ಜನ ಆದ್ರೂ ಹೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ನಮ್ಮ ಅಭಿಪ್ರಾಯ. ನಿನ್ನೆನು ನಾನು ಇದನ್ನ ಪ್ರಕಟಪಡಿಸಿದೆ. ಯಾಕಂತಂದ್ರೆ ಸಾವಯವ ಅಥವಾ ಅಲ್ಲಿ ಬೆಳೆಯತಕ್ಕಂಥ ಅವರ ಒಂದು ಸರಳ ಜೀವನ, ಅವರು ಯಾವುದೇ ಕೆಮಿಕಲ್, ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸದೆ ತಮ್ಮ ಒಂದು ಏನು ಆಹಾರವನ್ನ ತಿಂತಾರೆ ಎಲ್ಲವನ್ನು ಅವರೇ ಬೆಳೆಯತಕ್ಕಂಥದ್ದು. ಅವರು ಕುಡಿಯುವ ನೀರು ನಮ್ಮ ಹಾಗೆ ಟ್ಯಾಪ್ ನೀರಲ್ಲ, ಅವರೇ ಶುದ್ಧೀಕರಿಸಿ ಕೆರೆಯಿಂದ ತಗೊಳ್ಳುವಂತ ನೀರು. ಆಮೇಲೆ ಯಾವುದೇ ಕೆಮಿಕಲ್ ಯಾವುದೂ ಇಲ್ಲತಕ್ಕಂಥ ವಸ್ತು ನಮಗೆ ಈಗ ಸಿಗುವುದು ಬಹಳ ಬಹಳ ಕಷ್ಟ. ಇದನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ಅವರ ಸರಳ ಜೀವನ ಹೇಗಿದೆ. ಅವರೊಬ್ಬ ಆಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಅಂದ್ರೆ ಈಗಾಗಲೇ 70 ವರ್ಷ, ಅಂದ್ರೆ 50 ವರ್ಷದ ಹಿಂದಿನ ಇಂಜಿನಿಯರ್. ಅವರು ದಕ್ಷಿಣ ಕನ್ನಡ ಪುತ್ತೂರಿನಿಂದ ಬಂದು HD ಕೋಟೆ ರಸ್ತೆಯಲ್ಲಿ 13 ಎಕರೆ ಜಾಗವನ್ನ ತಗೊಂಡು ಈ ತರ ಒಂದು ವ್ಯವಸಾಯವನ್ನ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅದು ಒಂದು ನಿಜವಾಗ್ಲೂ ಮಹಾವತಾರ್ ಸಂಸ್ಥೆ ಯಾಕೆ ಇದನ್ನ ಪ್ಲಾನ್ ಮಾಡಿತು ಅಂದ್ರೆ, ಆ ಒಂದು ಅದ್ಭುತವಾದ ಒಂದು ಜಾಗದಲ್ಲಿ ಹೋಗಿ ನಾವೆಲ್ಲರೂ ಗುಂಪು ಧ್ಯಾನವನ್ನ ಮಾಡಿದಾಗ ಅದರ ನಾವು ಏನು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೇವೆ, ಸಕಾರಾತ್ಮಕ ಒಂದು ಶಕ್ತಿ, ಅದು ನಮ್ಗೆಲ್ರಿಗೂ ಬರ್ಲಿ ಅಂತ ಹೇಳತಕ್ಕಂಥ ಉದ್ದೇಶದಿಂದ, ಜೊತೆಗೆ ಸಾಕಷ್ಟು ಜ್ಞಾನವನ್ನು ಸಹ ನಾವು ಪಡ್ಕೊಂಡು ಬರ್ಬೋದು ಅಂತ. ಸೊ ಇದಕ್ಕೆ ಸಾಕಷ್ಟು ಜನ ಸ್ಪಂದಿಸಿದಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಹೋಗಿ ಬರ್ಬೋದು. ಯಾಕಂತಂದ್ರೆ ಅಲ್ಲಿ ಗುಂಪಿನಲ್ಲಿ ಹೋದ್ರೆ 5,000 ರೂಪಾಯಿಯ ಒಂದು ಎಂಟ್ರಿ ಫೀಸ್. ಯಾಕಂತಂದ್ರೆ ನಿನ್ನೆ ಸಣ್ಣಗೌಡರು ಕೇಳಿದಿರೋದು ಯಾಕೆ ಅಂತಂದ್ರೆ, ನಾವು ಗುಂಪಲ್ಲಿ ಹೋದಾಗ ಅವರು ಒಂದು ದಿನ ಏನು ಕೆಲಸ ಮಾಡ್ತಾರೆ ಅದೆಲ್ಲ ಸ್ಥಗಿತ ಆಗುತ್ತೆ. ಒಂದು ದಿನದ ಅವರು ನಮ್ಮ ಮೇಲೆ ಅಟೆನ್ಷನ್ ಬೇಕು, ಅವರು ನಮಗೆ ಏನ್ ತಿಳಿಸ್ಕೊಡ್ಬೇಕು, ಏನ್ ಮಾಡ್ಬೇಕು, ನಮಗೆ ಊಟದ ವ್ಯವಸ್ಥೆ ಆಗ್ಲಿ, ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅತಿಥಿ ಸತ್ಕಾರ ಆಗ್ಲಿ, ಇಂಥದೆಲ್ಲ ಮಾಡುವಾಗ ಅವರ ಇಡೀ ಒಂದು ದಿನದ ಕೆಲಸ ಸ್ಥಗಿತ ಆಗುತ್ತೆ. ಅಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಆದ ಕಾರಣದಿಂದ ಅವರು ಗುಂಪಿನಲ್ಲಿ ಹೋದಾಗ ಈ ಒಂದು ಫೀಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇದನ್ನ ನಾವು ಒಂದು ವೇಳೆ 50 ಜನ ಹೋದಂತ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೆ 100 ರೂಪಾಯಿ ಬೀಳ್ತದೆ ಅಷ್ಟೇ. ಎರಡನೇದಾಗಿ ನಾವು ನೇರವಾಗಿ ಮೈಸೂರಿಗೆ ಬರುವಂತೆ ಕೇಳ್ಕೊಂಡಿದ್ದೇವೆ. ಯಾಕಂತಂದ್ರೆ ಬೆಂಗಳೂರಿಂದ ಒಂದು ಬಸ್ಸನ್ನ ಎಂಗೇಜ್ ಮಾಡ್ಕೊಂಡು ಹೋದ್ರೆ ಅದು ಖಂಡಿತವಾಗ್ಲೂ ನಮಗೆ ಭಾರ, ಹೊರೆ ಅಂತ ಅನ್ಸುತ್ತೆ. ಸ್ಪೆಷಲಿ ಮಹಿಳೆಯರಿಗೆ ಹೇಗೂ KSRTC ಬಸ್ಸುಗಳು ಫ್ರೀ ಆಗಿದೆ, ಉಚಿತವಾಗಿದೆ. ಬಂದ್ರೆ ಹೆಚ್ಚು ಜನ ಮೈಸೂರಲ್ಲಿ ಜಾಯಿನ್ ಆಗಿ ಈ 13 ಕಿಲೋಮೀಟರ್ ನಾವು ಫಾರ್ಮ್ಗೆ ಏನು ಹೋಗ್ತೇವಲ್ಲ, ಅಲ್ಲಿಗೆ ವೆಹಿಕಲ್ ಬೇಕು ಅಂತಂದ್ರೆ ಮಾತ್ರ ವೆಹಿಕಲ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅದು ಸಹ ಎಲ್ಲ ವ್ಯವಸ್ಥೆ ಆಗಿದೆ. ಬಟ್ ನಾವು ಎಷ್ಟು ಜನ ಮೈಸೂರಿನಲ್ಲಿ ಸೇರ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ಜನ ಹೆಸರು ಕೊಟ್ಟವರು ನಾವು ನೇರವಾಗಿ ಫಾರ್ಮ್ ಹೌಸ್ಗೆ ಬರ್ತೇವೆ ಅಂತ ಹೇಳುವಂತ ಮಾತನ್ನು ಸಹ ಆಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಎಲ್ಲರೂ ಹೋದಾಗ ಎಲ್ಲರೂ ತಿಳ್ಕೊಂಡು ಬರುವಂಥದ್ದಲ್ಲದೆ ಇದನ್ನು ನಾವು ಬೇರೆಯವರಿಗೆ ಹಂಚಬಹುದು. ಜೊತೆಗೆ ಆಕ್ಚುಲಿ ನಮ್ಮಲ್ಲಿರತಕ್ಕಂತಹ ಒಂದು ವೇಳೆ ತೋಟನೋ ಜಾಗನೋ ಲ್ಯಾಂಡ್ ಇದ್ದಂಥ ಪಕ್ಷದಲ್ಲಿ ನಾವು ಸಹ ಆ ಕೃಷಿಯನ್ನ ಅಳವಡಿಸ್ಕೊಳ್ಲಿಕ್ಕೆ ಖಂಡಿತವಾಗ್ಲೂ ಸಹಕಾರಿಯಾಗುತ್ತೆ. ಅಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಅವರಲ್ಲಿ ಮಾರಾಟಕ್ಕೂ ಸಹ ಇಟ್ಟಿದ್ದಾರೆ. ಅದನ್ನು ಸಹ ನಾವು ತಂದು ನಾವು ಉಪಯೋಗ ಮಾಡ್ಕೋಬಹುದು. ಅದರಿಂದಾಗಿ ಇನ್ನೊಂದೇನು ಅಂತಂದ್ರೆ, ಅಲ್ಲಿ ಮಧ್ಯಾಹ್ನ ಊಟವನ್ನು ಅಲ್ಲೇ ಕೊಡ್ತಾರೆ. ಅವರು ಸಿರಿಧಾನ್ಯದ ಕಿಚಡಿ ಜೊತೆಗೆ ಹೋದ ತಕ್ಷಣ ಒಂದು ಜ್ಯೂಸ್ ಅಥವಾ ಕಷಾಯವನ್ನ ಕೊಡ್ತಾರೆ. ಊಟದಲ್ಲಿ ಕಿಚಡಿಯ ಜೊತೆಗೆ ಅನ್ನ, ಸಾಂಬಾರು, ಪಲ್ಯ, ಉಪ್ಪಿನಕಾಯಿ ಇದನ್ನು ಸಹ ಕೊಡ್ತಾರೆ. ಇದಕ್ಕೆ 200 ರೂಪಾಯಿ ಪರ್ ಪ್ಲೇಟ್. ಇದು ಎಲ್ಲರೂ ಸಹ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ತರದ ಅವಕಾಶ ಇರುವ ಕಾರಣ ಎಲ್ಲರೂ ಸಹ ಸೇರಿ ಅಲ್ಲಿಗೆ ಹೋದ್ರೆ ಬಹಳ ಬಹಳ ಉಪಕಾರ ಆಗುತ್ತೆ. ಇನ್ನು 2 ದಿನದ ಕಾಲಾವಕಾಶ ಇದೆ. ದಯಮಾಡಿ ತಾವುಗಳೆಲ್ಲರೂ ಬರುವವರು ಹೆಸರನ್ನ ಕೊಡಿ. ಇದನ್ನ ಎಲ್ಲರೂ ಒಟ್ಟಾಗಿ ಹೋಗಿ ಒಂದು ಅನುಭವವನ್ನ ಪಡ್ಕೊಂಡು ಬರೋಣ ಅಂತ ನಾನು ಈ ಮೂಲಕ ಕೋರ್ತೇನೆ. ಸೊ ಸಣ್ಣಗೌಡ್ರು ಸರ್, ಅನುಭವ ಹಂಚಿಕೆಯನ್ನ ಪ್ರಾರಂಭ ಮಾಡೋಣ. ಧ್ಯಾನ ಬಂಧುಗಳೇ, ಯಾವ್ದಾದ್ರು ಪ್ರಶ್ನೆ ಇದ್ರೆ ಈಗಾಗಲೇ ಶೈಲಜಾ ಮೇಡಮ್ ಒಳ್ಳೆ ಒಂದು ಅಂಶವನ್ನ ಗಮನಕ್ಕೆ ತಂದಿದ್ದಾರೆ. ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಒಂದು ಜ್ಞಾನ ಹಂಚಿಕೆ ಅಷ್ಟು ಸುಲಭ ಅಲ್ಲ.
ಅದನ್ನೆಲ್ಲ ಓದಿ ಮಾಡಿ ಅದನ್ನ ಒಂದು ಜಿಸ್ಟ್ ಮಾಡಿಕೊಂಡು ಅದನ್ನ ಎಲ್ಲರ ಮುಂದೆ ಪ್ರಚುರಪಡಿಸ್ಬೇಕಾದ್ರೆ ನಿಜವಾಗ್ಲೂ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಅವರ ಆಫೀಸ್ ಕೆಲಸದ ಜೊತೆಗೆ ಈ ಕೆಲಸವನ್ನು ಮಾಡಿದ್ದಾರೆ. ದಯಮಾಡಿ ತಮ್ಮ ಅನುಭವ ಏನು, ಅಥವಾ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿದೆಯಾ, ಅಥವಾ ಏನಾದರೂ ಪ್ರಶ್ನೆ ಇದೆಯಾ, ಇದನ್ನು ದಯಮಾಡಿ ಹಂಚಿಕೊಳ್ಳಿ. ಯಾಕಂತಂದ್ರೆ ಇವತ್ತು ಗುರುಗಳು ಅಂದಿದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಧ್ಯಾನ ಆದ್ಮೇಲೆ ಜ್ಞಾನ ಹಂಚಿಕೆಗೆ ಸ್ವಲ್ಪ ಸ್ವಲ್ಪ ಜನ ಕಡಿಮೆ ಆಗ್ತಾರೆ, ತದನಂತರ ಪ್ರಶ್ನೆ ಹತ್ರ ಬಂದಾಗ ಇನ್ನೂ ಕಡಿಮೆ ಆಗ್ತಾರೆ. ಅದಕ್ಕೋಸ್ಕರ ಆದಷ್ಟು ಬೇಗ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸುವುದು ಸೂಕ್ತ ಅಂತ ಹೇಳ್ಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಗೀತಾ ದಯಮಾಡಿ. ನಾಯಕ್ ನಟಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಹಾ, ಕೊಡ್ತೀನಿ. ಗೀತಾ ನಾಯಕ ನಟಿ, ಎಸ್ ಕೊಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ರಘುನಾಥ್ ಸರ್. ನಮಸ್ತೆ ಹಾಲ್ ಮಾಸ್ಟರ್ಸ್. ಇವತ್ತು ನಮ್ಮ ನಮಸ್ತೆ. ಶೈಲಜಾ ಮ್ಯಾಮು ಸತ್ಯಂ ಶಿವಂ ಸುಂದರಂ ಅಂತ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಅವರು ಸರಳವಾಗಿ ಸಹಜವಾಗಿ ಎಲ್ಲರಿಗೂ ಒಂದು ಅರ್ಥ ಆಗೋ ರೀತಿಯಲ್ಲಿ ನಿಧಾನಗತಿಯಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ರು ಇವತ್ತಿನ ಒಂದು ವಿಷಯವನ್ನ. ಅದೇ ರೀತಿ ರೇವತಿ ಮೇಡಮ್ ಸಹ ಅದ್ಭುತವಾಗಿ ಒಂದು ಭಾನುವಾರದ ವಿಶೇಷ ಒಂದು ಏನ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಾಹಿತಿನೂ ಚೆನ್ನಾಗಿ ಕೊಟ್ರು. ಹಾಗೆ ನಾನು ಶೈಲಜಾ ಮ್ಯಾಮ್ಗೆ ಒಂದು ಕೃತಜ್ಞತೆ ಹೇಳಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿದೆ. ತುಂಬಾ ಚೆನ್ನಾಗಿ ನೀವು ಪ್ರಸ್ತುತ ಪಟ್ಟಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್, Thank ಅದೇ you. ರೀತಿ ನಿನ್ನೆ ವಿಜಯಲಕ್ಷ್ಮಿ ಮೇಡಮ್ ಕ್ಲಾಸ್ ಕೊಟ್ಟಿದ್ರಲ್ಲ ಮಾಸ್ಟರ್ಸ್, ಅದನ್ನ ನಾನು ಚಾಟ್ ಬಾಕ್ಸ್ ಹಾಕಿದೀನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಎಸ್ ಅಂತ ಒಂದು ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಅದೇ ರೀತಿ ನಮ್ಮ ರಂಗನಾಥ್ ಗುರೂಜಿ ಅವರು ಹಗಲು ಹೊತ್ತು ನಮ್ಮ ಕೆಲಸ ಕಾರ್ಯಗಳಿಗೆ ಸಮಯ, ರಾತ್ರಿ ವೇಳೆ ನಮ್ಮ ಧ್ಯಾನ ಸಾಧನೆಗೆ ಅಂತಂದೇಳ್ಬಿಟ್ಟು ಒಂದು 11ರಿಂದ ಬೆಳಗಿನ ಜಾವ 4 ಗಂಟೆ ತನಕ ಏನು ಕಾರ್ಯಕ್ರಮ ನಡೀತಿದೆಯಲ್ಲ ಅದರಲ್ಲಿ ನಮಗೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಅದರಲ್ಲಿ ಭಾಗವಹಿಸಿ ನಾವು ಧ್ಯಾನ ಸಾಧನೆ ಮಾಡೋಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವಕಾಶ ಮಾಡಿಕೊಟ್ಟಿರಂತ ರೇವತಿ ಮ್ಯಾಮ್ಗೆ, ರಘುನಾಥ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಾಳೆಯಿಂದ 11 ಗಂಟೆ 11:30 ಪ್ರೋಗ್ರಾಮ್ ಇದೆ, 3ರಿಂದ 4:15 ಪ್ರೋಗ್ರಾಮ್ ಇದೆ. ಸೊ ಎಲ್ಲರೂ ಸಹ ಇದರಲ್ಲಿ ಭಾಗಿಗಳಾಗಬೇಕು. ಎಸ್, ಖಂಡಿತ. ನಮ್ ರೇವತಿ ಮ್ಯಾಮ್ ನೆನ್ಪು ಮಾಡ್ದೆ ಹಾಗೆ ಈಗೇನು 21 ದಿನಗಳ ಕಾರ್ಯಕ್ರಮ ಸಂಪನ್ನ ಆಗಿ ಒಂದು 7 ಡೇಸ್ ನಮ್ ಗ್ಯಾಪ್ ಆಗಿತ್ತು. ಅದೇ ರೀತಿ ನಾಳೆ ಆಗಸ್ಟ್ 1ರಿಂದ 11:30 11:30ರಿಂದ 12:30 ತನಕ ನಡೆಯುವಂತ 1 ಗಂಟೆಗಳ ಕಾಲ ನಿರಂತರವಾದ ಸಂಗೀತ ಧ್ಯಾನ ಇರುತ್ತೆ ಮಾಸ್ಟರ್ಸ್, ಅದರಲ್ಲಿ ಭಾಗಿಯಾಗೋಣ. ಅದೇ ರೀತಿ ಮಧ್ಯಾಹ್ನ 3ರಿಂದ 4:30 ತನಕ ಒಬ್ಬ ಹಿರಿಯ ಮಾಸ್ಟರ್ಸ್, ಪ್ರತಿದಿನ ಒಬ್ರು ಹಿರಿಯ ಮಾಸ್ಟರ್ಸ್ ಬಂದು ಜ್ಞಾನವನ್ನು ಕೊಡ್ತಾರೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲೂ ಸಹ ನಾವು ಭಾಗಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಗೀತಾ ಮ್ಯಾಮ್, ಥ್ಯಾಂಕ್ ಯು. ಸುಭದ್ರಾ ಕೋತಮ್ ಮೇಡಮ್ ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರಿಗೂ Yes, ಅನ್ಮ್ಯೂಟ್ ಕೊಡಿ. ಕೊಡ್ತೀರಿ. ಮಾತಾಡಿ ಮ್ಯಾಮ್. ಸುಭದ್ರಾ ಮ್ಯಾಮ್. ನಮಸ್ತೆ ಮೇಡಮ್. ಎಸ್, ನಮಸ್ತೆ ಮ್ಯಾಮ್. ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮತ್ತೆ ಆಪ್ಷನ್ ಕೊಟ್ಟಿದ್ದೀನಿ. ಆಯ್ತಾಯ್ತು. ಮಾತಾಡಿ ಮ್ಯಾಮ್. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ರಘುನಾಥ್ ನಮಸ್ತೆ. ಮಾಸ್ಟರ್. ನಮಸ್ತೆ ಶೈಲಜಾ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸತ್ಯಂ ಶಿವಂ ಸುಂದರಂ ಬಗ್ಗೆ. ಥ್ಯಾಂಕ್ ಯು ಮೇಡಮ್. ಸುಲಭವಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗೋಂಗೆ ಹೇಳಿದ್ರಿ. ತುಂಬಾ ಸಂತೋಷ. ಸಿದ್ಧರ ಬೆಟ್ಟದಲ್ಲಿ ನಿಮ್ ಗ್ರೂಪ್ ಅಲ್ಲಿ ಇದ್ದೆ. ಗ್ರೂಪ್ ಜೊತೆ ಎಲ್ಲ ನಮಸ್ತೆ. ರೇವತಿ ಮೇಡಮ್ ಅವರುನು ನನಗೆ ಸಿದ್ಧರ ಬೆಟ್ಟ ಹತ್ತೋದಿಕ್ಕೆ ಹೆಲ್ಪ್ ಮಾಡಿದ್ರು. ತುಂಬಾ ಸಂತೋಷ ಮೇಡಮ್. ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇಡಮ್. ತುಂಬಾ ಸಂತೋಷ. ನಿಮ್ಮ ಉನ್ನತಿ ತುಂಬಾ ಹರ್ಷದಾಯಕವಾಗಿದೆ ನನಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೀವು ಹರ್ಷದಲ್ಲಿ ಇದ್ದೀರಾ, ಸಂತೋಷವಾಗಿದ್ದೀರಾ ಅಂದ್ರೆ ಈ ಒಂದು ಮಾಡತಕ್ಕಂಥದ್ದು. ತುಂಬಾ ಧನ್ಯವಾದಗಳು ಮ್ಯಾಮ್. ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ದಯಮಾಡಿ ಮಾತಾಡಿ. ಸಣ್ಣಗೌಡ್ರು ಸರ್ ಇದ್ದಾರಾ? ಇದ್ದಾರೆ ಮೇಡಮ್. ಸಣ್ಣಗೌಡ್ರು ಸರ್. ನಮಸ್ತೆ ಮೇಡಮ್. ಎಲ್ಲರಿಗೂ ನಮಸ್ತೆ. ವಂದನೆಗಳು. ಸ್ವಲ್ಪ ಬಿಸಿ ಇದಾರೆ ನಾವು, ಸ್ವಲ್ಪ ಮುಂದುವರಿಸಿ ರಂಗನಾಥ್ ಅವರೇ. ಹಾ, ಓಕೆ.
ಯಾರು ಹ್ಯಾಂಡ್ ರೈಸ್ ಕಾಣ್ತಾ ಇಲ್ವಲ್ಲ? ನಾವೇ ಹೇಳೋಣ, ಕೇಳೋಣವ? ನಾವೇ ಹೆಸರು ಕರೆಯೋಣವ? ಕರಿಯೋಣ ಮೇಡಮ್. ನೋಡಿ, ನೀವು ಸೆಲೆಕ್ಟ್ ಮಾಡಿ ಕರೀರಿ. ರಘುನಾಥ್ ಸರ್. ಹಾ ಮೇಡಮ್. ಭಾರತಿ ಮೇಡಮ್ ಇದ್ದಾರೆ ನೋಡಿ. ಭಾರತಿ ಮೇಡಮ್ ಇದ್ದಾರೆ, ಕೊಡಿ. ಹಾ ಮ್ಯಾಮ್, ಅನ್ಮ್ಯೂಟ್ ಕೊಡ್ತೇನೆ. 2 ಪದ ಆದ್ರೂ ಪರವಾಗಿಲ್ಲ, ಅನುಭವ ಹಂಚಿಕೆ ಅಥವಾ ಭಾರತಿ ಮೇಡಮ್ ಅನ್ಮ್ಯೂಟ್ ಮಾಡಿದ್ದಾರೆ. ನಮಸ್ತೆ ರಂಗನಾಥ್ ಗುರುಜಿಗೂ ಹಾಗೂ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ರೇವತಿ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಶೈಲಜಾ ಮೇಡಮ್ ನಿನ್ನೆ ನಾ ಹೇಗ್ ಮಾಡ್ತೀನೋ ಹೇಗೋ ಏನೋ ಅಂತ ತುಂಬಾ ಟೆನ್ಷನ್ ಆಗಿದ್ರು. ಇವತ್ತು ತುಂಬಾ ಸರಾಗವಾಗಿ ಬಂತು ಮೇಡಮ್ ನಿಮ್ಮ ಕ್ಲಾಸು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ಪ್ರತಿಯೊಬ್ಬರನ್ನ ನಾನು ನೋಡ್ತಿದ್ದಾಗ ಅವ್ರ ಮುಖದಲ್ಲಿ ನೀವು ನಿಲ್ಲಿಸಿದಾಗ ಯಾಕೆ ಏನಾಯ್ತು, ಮುಂದೆ ಏನ್ ಹೇಳ್ತಿದ್ರು ಅನ್ನೋದು ಕಾತುರದಿಂದ ಕಾಯ್ತಿದ್ರು. ಏನೋ ಮಿಸ್ ಆಯ್ತಾ, ನನ್ ನೆಟ್ವರ್ಕ್ ಏನಾರು ಆಯ್ತಾ ಅಂತ ಅವರೆಲ್ಲ ಹೀಗೆ ಮಾಡ್ತಿದ್ದನ್ನ ಗಮನಿಸಿದೆ ಮೇಡಮ್. ತುಂಬಾ ಚೆನ್ನಾಗಿ ಮೂಡ್ ಬಂತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ಎಲ್ಲಾ ಕ್ಲಾಸ್ಗಳಿಗೂ ಬಂದು ನೀವು ಇದೊಂದೇ ಅಲ್ಲ, ಬೆಳಗಿನ ಕ್ಲಾಸ್ಗೂ ಬರ್ಬೇಕು, ಮಧ್ಯಾಹ್ನದ ಗೀತಾ ನಾಯಕನಟ್ಟಿ ಕ್ಲಾಸ್ಗೂ ಬರ್ಬೇಕು, ಮತ್ತೆ ರೇವತಿ ಮೇಡಮ್ ಕ್ಲಾಸ್ಗೂ ಬಂದು ನೀವ್ ಹೀಗೆ ಎಲ್ಲಾರ್ಗು ಜ್ಞಾನ ಹಂಚಿಕೆ ಮಾಡ್ಬೇಕಾಗಿ ವಿನಂತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತಾಡಕ್ಕೆ ಮಾಡ್ಕೊಟ್ಟಂತ ರೇವತಿ ಮೇಡಮ್ಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಶೈಲಜಾ ಮೇಡಮ್ ಇದು ಹೊಸದಲ್ಲ, ಅವ್ರು ಕೊಡ್ತಾನೆ ಇರ್ತಾರೆ ವೇದಿಕೆಯಲ್ಲಿ, ಬೆಳಗಿನ ವೇದಿಕೆ, ಮಧ್ಯಾಹ್ನದ ವೇದಿಕೆ ಎಲ್ಲವೂ ಸಹ. ಥ್ಯಾಂಕ್ ಯು. ಹಾಗೆ ಕೊಡ್ತಾನೆ ಇರ್ಲಿ ಅಂತ ಅಷ್ಟೇ ಮೇಡಮ್ ಕೇಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಘುನಾಥ್ ಸರ್, ಯಾರಿಗೆ ಕೊಡ್ತೀರಾ ನೋಡಿ? ಲೋಕೇಶ್ ಅಂತಿದ್ದಾರೆ ಮ್ಯಾಮ್, ಅವ್ರಿಗೆ ಕೊಡೋಣವಾ? ಎಸ್ ಕೊಡಿ. ಲೋಕೇಶ್ ಸರ್. ಸರ್ ಅನ್ಮ್ಯೂಟ್ ಕೊಟ್ಟಿದೆ ನೋಡಿ. ಇದ್ದಾರೆ ಮೇಡಮ್. ಲೋಕೇಶ್ ಸರ್ ಮಾತಾಡಿ ಸರ್. ಲೋಕೇಶ್ ಸರ್. ನೋಡಿ, ಬೇರೆಯವರಿಗೆ ಕೊಡ್ತೀರಾ? ಇದ್ದಾರಾ? ಲೋಕೇಶ್ ಸರ್ ಮಾತಾಡಿ, 1 2 ಪದಗಳು. ಶಿವರತ್ನ ಅಂತ ಅವರಿಗೆ ಕೊಡಿ. ಯಾರು ಮೇಡಮ್? ಶಿವರತ್ನ ಮೇಡಮ್ಗೂ ಕೊಡಿ. ಅನು ಮೇಡಮ್ ಮಾತಾಡ್ತಾರೆ. ಓಕೆ ಮೇಡಮ್. ಶಿವರತ್ನ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿ. ನಮಸ್ತೆ ಮೇಡಮ್. ಒಂದೊಂದು ದಿನ ನಮಸ್ತೆ. ಡೈಲಿ ಯಾವ್ದಾದ್ರೂ ಒಂದೊಂದು ಪ್ರಚಾರ ಸಿಗ್ತಾ ಇರುತ್ತೆ. ಈ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಒಂದು ಮಹಾತಾರ್ ಫೌಂಡೇಶನ್ ನಲ್ಲಿ ಇಡೀ ಒಂದು ಇದು ಅದೇ ಹೋಗ್ತಾ ಇರುತ್ತೆ ನಮ್ ತಲೆನಲ್ಲಿ. ಇವತ್ ಕೇಳಿರ್ತೀವಲ್ಲ, ಅವ್ರು ಎಷ್ಟ್ ಚೆನ್ನಾಗಿ ಹೇಳಿದ್ರು, ಅಯ್ಯೋ ಈ ತರ ಹೇಳಿದ್ರಲ್ವಾ ಅನ್ನೋ ತರ ಎಲ್ಲಾ ಬರ್ತಾನೆ ಇರುತ್ತೆ ಮೇಡಮ್. ನಿನ್ನೆ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೆಲವೊಂದ್, ಇವತ್ತೆಲ್ಲಾ ಅದೇ ಹೌದಲ್ವಾ, ಈ ತರ ಎಲ್ಲಾ ಇರುತ್ತಲ್ವಾ ನಮ್ದು ಜೀವನದಲ್ಲಿ ಅಂತ ಹೇಗ್ ಒಂದ್ ದಿನ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ನೀವ್ ಹೇಳಿದ ದಿನ ಹೀಗೆ ಬೇರೆ ಥಾಟ್ಸೇ ಬರ್ತಾ ಇಲ್ಲ ನಮ್ ತಲೆಗಳಿಗೆ ಇವಾಗ. ಈ ಒಂದು ಇದ್ರಲ್ಲಿ ಕರ್ಕೊಂಡ್ ಹೋಗ್ತಾ ಇದೆ ಫೌಂಡೇಶನ್. ತುಂಬಾನೇ ಧನ್ಯವಾದಗಳು ಮೇಡಮ್. ಆ ಒಂದು ಫೌಂಡೇಶನ್ಗೆ ಎಲ್ರೂ ಸಹಕಾರ ಮಾಡಿ ಇದನ್ನ ನಡೆಸ್ಕೊಡ್ತಾ ಇದ್ದೀರಾ. ತುಂಬಾನೇ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಯಾಕಂತಂದ್ರೆ ತಲೆಯಲ್ಲಿ ನಿಮ್ಗೆ ಈಗ ನಿನ್ನೆ ಹೇಳಿದ್ದು ಇವತ್ತು ಹೇಳಿದೆ ಇದೆ ಅಂತಂದ್ರೆ ಬೇರೆ ಯಾವುದೇ ಕೆಟ್ಟ ಆಲೋಚನೆ ಅಥವಾ ಚಿಂತೆಗಳು ಇರುವುದಿಲ್ಲ. ಅದು ನಿಮ್ಮ ಆರೋಗ್ಯಕ್ಕೆ ಸಹ ಬಹಳ ಒಳ್ಳೆಯದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಸಪ್ಪ ಸರ್ಗೆ ಕೊಡಿ ರಘುನಾಥ್ ಅವರೇ. ಕೊಟ್ಟಿದ್ದೀನಿ ಮೇಡಮ್. ಓಕೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. ಪ್ರತಿದಿನ ಒಂದಲ್ಲ ಒಂದು ಪ್ರತಿ ಹೊಸದನ್ನೇ ಹೇಳ್ತಾ ಇದೆ ಮೇಡಮ್. ಯಾವ್ದು ಕೇಳಿದ್ರು ಇವತ್ತು ಕೇಳಿದ್ರೆ ಇವತ್ತು ಕೇಳಿದ್ದು ನಾಳೆ ಕೇಳಿದ್ರೆ ಇದು ಚೆನ್ನಾಗಿತ್ತು. ಪ್ರತಿದಿನ ಹೊಸದನ್ನೇ ಬರ್ತಾ ಇದಕ್ಕೆ ಹಂಗೆ ಕೇಳ್ತಾನೆ ಇರ್ಬೇಕಂತ ಅನಿಸ್ತೈತೆ ಮೇಡಮ್. ವೆರಿ ನೈಸ್, ವೆರಿ ನೈಸ್. ಮೇಡಮ್, ಹಂಗಾಗಿ ತಾವೆಲ್ಲ ತಮ್ಮ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ ಮೇಡಮ್ ಎಲ್ಲಾ ಕಾರ್ಯಕ್ರಮಗಳು. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್.
ನಮಸ್ತೆ ನಮಸ್ತೆ. ನೆಕ್ಸ್ಟ್ ಒಂದ್ 2 ನಿಮಿಷ ರಘುನಾಥ್ ಸರ್, ಇನ್ನೊಂದು ಇಬ್ಬರಿಗೆ ಕೊಡಿ. ಅನು ಮೇಡಮ್ ಕೊಡ್ಲಾ ಮೇಡಮ್? ಹಾ, ಕೊಡಿ ಕೊಡಿ ಕೊಡಿ. ಕೊಟ್ಟಿದ್ದೀನಿ ಮೇಡಮ್. ಅನುಕೃಷ್ಣಯ್ಯ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಶೈಲಜಾ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಈ ಹಿಂದೆ ಕೂಡ ನೀವು ಪೋಸ್ಟ್ ಆಫೀಸ್ ಬಗ್ಗೆ ಮಾತಾಡಿದ್ದನ್ನ ನಾನು ಮರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರಿ ಅದ್ರ ಬಗ್ಗೆ. ಅದನ್ನ ನಾನು ಬೇರೆಯವ್ರಿಗೂ ಕೂಡ ಹೇಳಿದೀನಿ. ಕೆಲವೊಂದನ್ನ ನಾವು ಉಪಯೋಗಿಸ್ಕೊಂಡಿದೀವಿ ಆ ಒಂದು ಬೆನಿಫಿಟ್ ಅನ್ನ. ಇವತ್ತು ಅಷ್ಟೇ, ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಜೊತೆಗೆ ಈ ಟೈಮ್ ಹೇಗಿದೆ ಅಂತಂದ್ರೆ ಯಾವ ಡಿಸ್ಟರ್ಬೆನ್ಸ್ ಇಲ್ದೇನೆ ಬಹಳ ಪೀಸ್ಫುಲ್ ಆಗಿ ಕೇಳೋ ತರ ಇದೆ ಈ ಟೈಮು. ಬೆಳಗಿನಕ್ಕಿಂತ ಈ ಟೈಮ್ ನಮಗ್ ತುಂಬಾನೇ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಹಾಗೆ ರೇವತಿ ಮೇಡಮ್, ನಾನು ಮತ್ತೆ ನನ್ನ ಫ್ರೆಂಡು ಇಬ್ರು ಬರ್ತೀವಿ. ನಾಗರತ್ನ ಅವರಲ್ವಾ? ಹಾ, ಓಕೆ 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 ಮ್ಯಾಮ್, ಬರ್ಕೊಳ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಡೈರೆಕ್ಟ್ ಬರೋರಲ್ವಾ ಮೇಡಮ್? ಹೌದು ಮೇಡಮ್. ಡೈರೆಕ್ಟ್ ಅಂದ್ರೆ ಬಸ್ ಮುಖಾಂತರನೇ. ಅದೇ ಗೊತ್ತಾಯ್ತು, ನೀವು ಅಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಬರ್ತೀರಲ್ವಾ? ಹಾ, ನೀವು ಮೈಸೂರಿನವ್ರೆ. ಓಕೆ ಮ್ಯಾಮ್. ಹಾ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಯಾರಿಗಾದ್ರೂ ಕೊಡೋಣ ಮೇಡಮ್? ಕೊಡಿ, ಇನ್ನೊಂದ್ ಇಬ್ರಿಗೆ ಕೊಡಿ ಸರ್, ಆಮೇಲೆ ಸಂಪನ್ನಗೊಳಿಸೋಣ. ಆಯ್ತು. ರೂಪಾ BN ಅಂತಿದ್ದಾರೆ, ಅವರಿಗೂ ಕೊಡಿ ಕೊಡಿ ಕೊಟ್ಟಿದ್ದೀನಿ. ಕೊಡಿ. ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ರೂಪಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೂಪಾ ಮ್ಯಾಮ್ ಇದ್ದೀರಾ? ಇದ್ದಾರೆ ಮೇಡಮ್, ಮಾಡ್ಕೊಳ್ತಿಲ್ಲ. ಗೌರಿ ಮೇಡಮ್ಗೆ ಕೊಡಿ. ಓಕೆ, ಕೊಟ್ಟಿದ್ದೀನಿ ಮೇಡಮ್. ಗೌರಿ ಮ್ಯಾಮ್ ಮಾತಾಡಿ. ಗೌರಿ ಮ್ಯಾಮ್ ಇಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್. ಓಕೆ, ದಯಮಾಡಿ ಯಾರಾದ್ರೂ ಮಾತಾಡೋರು ಇದ್ದೀರಾ? ಅನಂತಕುಮಾರ್ ಅಂತಿದ್ದಾರೆ, ಅವ್ರಿಗೊಂದ್ ಸ್ವಲ್ಪ ಕೊಟ್ಟು ನೋಡಿ. ಕೊಡಿ ಕೊಡಿ, ಎಲ್ಲರೂ ಮಾತಾಡ್ಲಿ. ಇವತ್ತಿನ ತರಗತಿದೊಂದೇ ಅಲ್ಲ, ಬೇರೆ ನಿಮ್ ಧ್ಯಾನದ ಅನುಭವ ಕೂಡ ಹೇಳ್ಕೋಬಹುದು. ಇಲ್ಲ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನಾನು ನಾಳೆ ಬಗ್ಗೆ ಹೇಳ್ತಾ ಇದ್ದೇನೆ. ಆಕ್ಚುಲಿ ನಾಳೆ ಹೋದ ಶುಕ್ರವಾರ ಬಂದಿದ್ರಲ್ಲ, ಅವರೇ ಡಾಕ್ಟರ್ ಮಾಲಿನಿ ಮೇಡಮ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಬರ್ತಾ ಇದ್ದಾರೆ. ಅವರು ವಿಶೇಷವಾಗಿ ನಾಳೆ ನಮ್ಮ ಸೈನ್ಸ್ ಆಫ್ ಈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಜ್ಞಾನವನ್ನ ನಿಜವಾಗ್ಲೂ ನಾವು ಯಾವ ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಜೊತೆಗೆ ಅದು ಇಟ್ ಈಸ್ ವೆರಿ ಸೈಂಟಿಫಿಕ್. ಸೊ ಹಾಗಾಗಿ ಎಲ್ಲ ಹೆಚ್ಚಿನ ಜನ ಅದರ ಒಂದು ಅನುಭವನ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾಳೆ ಆಕ್ಚುಲಿ ಜೀವನ ಶೈಲಿ, ಸಮಗ್ರ ಜೀವನ ಶೈಲಿ, ಈ ಸಬ್ಜೆಕ್ಟ್ ಅನ್ನ ಅವರು ಕವರ್ ಮಾಡೋದು ಯಾಕಂತಂದ್ರೆ ಎಲ್ರೂ ಸಹ ಎಲ್ಲರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಟಿಪ್ಸ್ ಅನ್ನ ಹೇಳ್ತಾರೆ ಅವರು. ಸೊ ಹಾಗಾಗಿ ಎಲ್ಲರೂ ಸಹ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರ ಒಂದು ಉಪನ್ಯಾಸ ಏನಿದೆ ಅಥವಾ ಸ್ವಾಧ್ಯಾಯ ಏನಿದೆ ಅದರ ಒಂದು ಅನುಭವವನ್ನ ಪಡ್ಕೊಳ್ಬೇಕು ಅಂತ ಕೇಳ್ತೇನೆ. ನಂದಾ ಮೇಡಮ್ ಮಾತಾಡಿ. ನಂದಾ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ. ರಘುನಾಥ್ ಸರ್ ಕೊಟ್ಟಿದ್ದೀನಿ ಮೇಡಮ್. ಸರಿ, ಮಾತಾಡಿ ಮ್ಯಾಮ್. ವೆಲ್ಕಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್ ನಾನು ಸ್ಟಾರ್ಟಿಂಗ್ ಇದ್ದೆ, ಮೇಡಮ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಬೇರೆ ಗೆಸ್ಟ್ ಬಂದ್ರು. ಕ್ಲಾಸ್ ಸೂಪರ್ ಮೇಡಮ್ ಅವ್ರು ಸ್ಟಾರ್ಟಿಂಗ್ ಅದೇ ಹೇಳ್ತಾ ಇದ್ರು, ಅವಾಗ ನಾನು ಜಾಯಿನ್ ಆದೆ. ಮತ್ತೆ ಬಂದ ತಕ್ಷಣ ಕೇಳಕ್ ಆಗ್ಲಿಲ್ಲ ನನ್ಗೆ. ಮೇಡಮ್ ನಾನು ವಿಡಿಯೋ ನೋಡ್ತೀನಿ. ಹಿಂದ್ ಕ್ಲಾಸ್ ಕೊಟ್ಟಿದ್ದು ತುಂಬಾ ಅದ್ಭುತ. ಶೈಲಜಾ ಮೇಡಮ್ ಅವ್ರದ್ದು ಏನಂದ್ರೆ ತುಂಬಾ ಅವ್ರ ಸೇವೆ ತುಂಬಾ ಅವ್ರದ್ದು. ಯಾಕಂದ್ರೆ ಸಿದ್ರಮಠದಲ್ಲೇ ನೋಡಿದ್ದು. ಅವರು ಕೂಡ ಮಹಾವತಾರ್ ಫೌಂಡೇಶನ್ ಒಬ್ರು ಆಸ್ತಿ ಅಂತಾನೆ ಅನ್ಬೋದು. ಪ್ರತಿಯೊಂದ್ರಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ, ಬರ್ತಾರೆ. ಏನೇನ್ ಅವ್ರಿಗೆ ಎಷ್ಟು ಬೇಕು, ಯಾಕಂದ್ರೆ ಚಿಕ್ಕೋಡಿ ಕಾರ್ಯಕ್ರಮದಿಂದನೂ ನಾನು ನೋಡ್ತಾ ಬಂದಿದ್ದೇನೆ. ಅವ್ರಿಗೆ ಅಷ್ಟೊಂದು ಸೇವೆ ಕೊಡ್ತಾ ಇದ್ದಾರೆ. ಅವ್ರು ಸರ್ವಿಸ್ಗೆ ಹೋದ್ರು ಕೂಡ ಯಾವ್ದನ್ನು ಬಿಡ್ತಾ ಇಲ್ಲ. ನಾ ವಿಡಿಯೋ ನೋಡ್ತೇನೆ ಮೇಡಮ್ ನಿಮ್ದು. ನಾನು ಸತ್ಯಂ ಶಿವಂ ಸುಂದರಂ ಅಂದ ತಕ್ಷಣ ಇವತ್ ಟೈಮ್ ಇತ್ತು, ಜಾಯಿನ್ ಆಗ್ಬೇಕಂತ ಜಾಯಿನ್ ಆದೆ. ಅದ್ ಮತ್ತೆ ನನಗೆ
ಫೌಂಡೇಶನ್ ಮೇಡಮ್, ನೀವೇ ಇದ್ರೇನೆ ಮಹಾವತಾರ್ ಫೌಂಡೇಶನ್ ಹಂಗಿದೆ ನಮಗೆಲ್ಲ. ದಿನನಿತ್ಯ ನಿಮ್ ದರ್ಶನ ಅಷ್ಟು ಈ ಏಜ್ ಅಲ್ಲೂ ಈ ತರ ಆಕ್ಟಿವಿಟಿ ಬಹಳ ಇದು ಎಲ್ಲರಿಗೂ ಬರಲ್ಲ ಮೇಡಮ್. ಅದು ತುಂಬಾ ನಿಮ್ದಾಗ್ಲಿ, ರೇವತಿ ಮೇಡಮ್ದು ಎಲ್ಲರದು ತುಂಬಾನೇ ಇದಿದೆ. ಲಕ್ಷ್ಮಿ ಅಂತೂ ನೈಟ್ ಕ್ಲಾಸ್ ಅಂತೂ ತುಂಬಾ ಸೂಪರ್ ಆಗಿ ಬರ್ತಾ ಇದೆ ಮೇಡಮ್. ಏನಂದ್ರೆ ನನಗ ನೈಟ್ ಕ್ಲಾಸ್ ನಾನು 7 ಗಂಟೆಗೆ ಏನ್ರ ತಿಂತಿರ್ಲಿಲ್ಲ, 11 ಗಂಟೆಗೆ ಜಾಯ್ನ್ ಆಗ್ಬೇಕಂತಂದು ಈಗ ಮಲ್ಗೋ ಟೈಮ್ ಒಂದ್ ತಾಸ್ ರೆಸ್ಟ್ ಮಾಡಿರ್ತೇನೆ ಈಗ ನಾನು. ಹೋದಾಗ ನಾನು ಫುಲ್ ನಂದು ನಿದ್ದಿನ ಆಗ್ಬಿಟ್ಟತ್ತೆ. ಬೇಗ ನೀವು ಹಾಸ್ಟ್ ಮಾಡೋದೇನು ಸುಮ್ನೆ ಅಲ್ಲ ಅಲ್ವಾ ಮೇಡಮ್, ಅದಕ್ಕೆ ಬಹಳ ಡೆಡಿಕೇಶನ್ ಇದೆ ಇದು. ಅಲ್ಲ ಅವಾಗ್ನಂತ ಬೆಳಗ್ಗೆ ರಾತ್ರಿ ಕೂಡ್ಬೇಕು ಅನ್ನೋದಕ್ಕ ನಾನು ಈಗ ಅದು ರೂಢಿ ಆಗ್ಬಿಟ್ಟಿತ್ತು. ನಾನು ಸಾಯಂಕಾಲ ಬಂದ ತಕ್ಷಣ 7 ಗಂಟೆಗೆ ಊಟ ಮಾಡಿದ್ಕೊಳ್ಳಿ 1 ತಾಸ್ ರೆಸ್ಟ್ ಮಾಡ್ತಿದ್ದೆ ನಾನು. ಅದು ರೂಢಿ. ನಿನ್ನೆ ನಿಮ್ದು ಯಾವ ಕ್ಲಾಸ್ ಮುಗ್ದೈತೆ ಗೊತ್ತೇ ಇಲ್ಲ ನನಗೆ. ವಿಜಯಲಕ್ಷ್ಮಿ ಮೇಡಮ್ ಬರ್ತು ನಾನು ಕೇಳಿದೀನಿ, ಆಮೇಲೆ ಲಾಸ್ಟ್ ಎಂಡ್ ಆಗಿದ್ದು ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ 11:15ಕ್ಕೆ ಮತ್ತೆ ನಾ ಜಾಯ್ನ್ ಆದ ಇಲ್ಲಿ. ಯು ಆರ್ ಗ್ರೇಟ್ ಮೇಡಮ್. ಆಕ್ಚುಲಿ ಬೆಳಿಗ್ಗೆ 5 ಗಂಟೆಯಿಂದ ಯೋಗ ಕಲಿಸ್ತೀರಿ, ಹೋಸ್ಟಿಂಗ್ ನಲ್ಲಿ ಇರ್ತೀರಾ, ಕೋ ಹೋಸ್ಟಿಂಗ್ ನಲ್ಲಿ ಇರ್ತೀರಾ, ಆಮೇಲೆ ಆಂಕರಿಂಗ್ ಮಾಡ್ತೀರಾ, ಆಮೇಲೆ ಡ್ಯೂಟಿಗೆ ಹೋಗ್ತೀರಾ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲಾ ಕ್ಲಾಸ್ಗೆ ಮತ್ತೆ 11 ಗಂಟೆಗೆ ನಾನು ಒಂದು 11:15 ಗಂಟೆ ಕೂತ್ಕೊಳ್ತೇನೆ. ಪ್ರತಿದಿನ ನಿಮ್ಮನ್ನೊಂದು ನೋಡ್ತೇನೆ ನಾನು. ನನ್ನ ಮೇಡಮ್ 11 ಗಂಟೆಗೆ ಇರ್ತಾರೆ, ಒಂದ್ 7-8 ಜನನೇ ಇರುದು. ಹೌದು 7 ಜನ 8 ಜನ ಇರ್ತೇವೆ ಅಷ್ಟೇ. ಹೌದು 8. ಥ್ಯಾಂಕ್ ಯು ಸೋ ಮಚ್. ಅದೇ ನೈಟ್ ಕ್ಲಾಸ್ ಅಂತೂ ಎಲ್ಲರಿಗೂ ಅವಶ್ಯಕತೆ ಇತ್ತದು. ಆದ್ರೆ ಯಾಕೆ ಈಗ ಮತ್ತ ಧ್ಯಾನಕ್ಕೆ ಅಷ್ಟು ಬಂದು ಹೋಗ್ತಾ ಇದಾರೆ ಅಂತ ಅನಿಸ್ತಿದೆ. ಇರ್ಲಿ, ಅವ್ರು ಯಾವ್ದು ಆಯ್ಕೆ ಮಾಡ್ಕೊಳ್ಳಿ ಅವ್ರ ಇರ್ತದ್ದು. ಧನ್ಯವಾದಗಳು. ಥ್ಯಾಂಕ್ ಯು. ಲೋಕೇಶ್ ಸರ್ ಮಾತಾಡಿ ಸರ್, ಆಗ್ಲೇ ಕರೆದ್ವಿ. ಲೋಕೇಶ್ ಸರ್ ಅನ್ಮ್ಯೂಟ್ ಮಾಡಿದ್ದಾರೆ. ಹಾ ಸರಿ, ಓಕೆ ಮಾತಾಡಿ ಸರ್. ಎಲ್ಲ ಬಂಧುಗಳಿಗೂ ಸಹ ನಮಸ್ಕಾರ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಈ ಒಂದು ಕ್ಲಾಸ್. ಥ್ಯಾಂಕ್ ಯು ಸರ್. ಇವತ್ತಿಂದ ಸತ್ಯಂ ಶಿವಂ ಕ್ಲಾಸ್ ಸಹ ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಸಹ ನೆಟ್ವರ್ಕ್ ಇಶ್ಯೂ ಆಯ್ತಾ ಅಂತ. ವಾಯ್ಸ್ ಕಟ್ ಆಗ್ತಿದೆ. ಹಾ ಲೋಕೇಶ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಓಕೆ, ಯಾರು ಇಲ್ಲ ಅಂತಂದ್ರೆ ಆಕ್ಚುಲಿ ಕಾರ್ಯಕ್ರಮ ಮಾಡಿಲ್ಲ ಮೇಡಮ್. ಪ್ರೋಗ್ರಾಮ್ ಸಂಪನ್ನಗೊಳಿಸೋಣ. ಯಾಕಂತಂದ್ರೆ ರಾತ್ರಿ ಕೂತ್ಕೊಳ್ಳೋರಿದ್ದಾರೆ, ಜೊತೆಗೆ ಡ್ಯೂಟಿಗೆ ಹೋಗೋರಿದ್ದಾರೆ, ಇನ್ಕ್ಲೂಡಿಂಗ್ ಶೈಲಜಾ ಮೇಡಮ್. ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ತಯಾರಾಗ್ಬೇಕು ಕೆಲಸಕ್ಕೆ ಹೋಗ್ಲಿಕ್ಕೆ. ಎಲ್ಲ ಧ್ಯಾನ ಬಂಧುಗಳನ್ನ ನಾನು ಈಗಾಗಲೇ ಹೇಳಿದೆ, ಮೈಸೂರು ಪ್ರೋಗ್ರಾಮ್ ಇನ್ನು 2 ದಿನ ಟೈಮ್ ಇದೆ. ದಯಮಾಡಿ ನಮ್ಮ ಹೆಸರನ್ನ ಕೊಡಿ. ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಧ್ಯಾನಕ್ಕೆ ಹೆಚ್ಚಿನ ಜನ ಕೂತ್ಕೊಳ್ತಾ ಇದ್ದೀರಾ. ಹಾಗೇನೆ ಜ್ಞಾನ ಹಂಚಿಕೆಗೆ ಸಹ ನಾನು ಯಾವಾಗ್ಲೂ ಹೇಳ್ತೇನೆ, ಜ್ಞಾನ ಹಂಚಿಕೆ ಸುಲಭ ಅಲ್ಲ. ಎಲ್ಲ ಎಫರ್ಟ್ ಅನ್ನ ಹಾಕಿ ಪಾಪ ಎಲ್ಲರೂ ಒಳ್ಳೆ ಪ್ರಚುರ ಪಡಿಸ್ಬೇಕು, ನಾವು ಪ್ರಸ್ತುತ ಪಡಿಸ್ಬೇಕು ಅಂತ ಹೇಳ್ತಕ್ಕಂಥ ಜ್ಞಾನ ಹಂಚಿಕೆಯನ್ನ ಮಾಡ್ತಾರೆ. ಇದು ಅದ್ಭುತವಾದದ್ದು. ಜ್ಞಾನವನ್ನ ನಾವು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಹಂಚತಕ್ಕಂಥ ಭಾವನೆ ಇದಲ್ಲ, ಅದು ಬಹಳ ಅದ್ಭುತವಾದದ್ದು. ತುಂಬಾ ಜನ ಒಳಗೆ ಇಟ್ಕೊಂಡಿರ್ತಾರೆ, ನಮ್ಮ ವಿದ್ಯೆ ನಮ್ಮ ಹತ್ರ ಅಂತ. ಇಲ್ಲಿ ಆತರ ಇಲ್ಲ. ನಾವು ಕಲ್ತಂತ ವಿದ್ಯೆನ ಹೆಚ್ಚಿನ ಜನಕ್ಕೆ ಕಲಿಸ್ಬೇಕು ಅಂತ ಹೇಳತಕ್ಕಂಥ ಒಂದು ಮನೋಭಾವದಿಂದ ಎಲ್ಲ ತಯಾರು ಮಾಡಿ ಬರತಕ್ಕಂಥದ್ದು ಇದೆಲ್ಲ. ಸೊ ಅದಕ್ಕೆ ನಿಜವಾಗ್ಲೂ ನಾವು ಹೆಚ್ಚಿನ ಸಪೋರ್ಟ್ ಅನ್ನ ಮಾಡಬೇಕು. ಧ್ಯಾನ ಆದ ತಕ್ಷಣ ಕೇವಲ 20 ನಿಮಿಷದ ಒಂದು ಮಾತನ್ನ ಕೇಳಿದ್ರೆ ಬಹಳ ನಿಮ್ಮ ಒಂದು ಸಪೋರ್ಟ್ ನಮಗೆ ಸಿಕ್ಕಿದಂಗೆ ಆಗುತ್ತೆ. ಇದು ಎಲ್ಲ ಚಾನಲ್ಗೂ ಸಂಬಂಧಪಡುತ್ತೆ, ನಾಟ್ ಓನ್ಲಿ 9 to 10 ಎಲ್ಲ ಸಹ ನಮ್ಮ ಈ ಮಹಾತಾರ್ದು ಕಾರ್ಯಕ್ರಮಕ್ಕೆ ಅನ್ವಯಿಸ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಧ್ಯಾನವನ್ನ ಪಡ್ಕೊಂಡ್ರಿ, ಹಾಗೆ ಜ್ಞಾನವನ್ನ ಪಡ್ಕೊಂಡ್ರಿ. ಸೊ ತಮ್ಗೆಲ್ರಿಗೂ ಧನ್ಯವಾದಗಳು. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಇನ್ಸ್ಪಿರೇಷನ್ ಇಂದನೇ ನಮ್ಮ ಕಾರ್ಯಕ್ರಮ ಮುಂದೆ ಹೋಗುದು. ಹಾಗೇನೆ ನಮ್ಮ ಕೋ ಹೋಸ್ಟ್ಗಳು ರಘುನಾಥ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಜೊತೆಗೆ ಶೈಲಜಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು. ತುಂಬಾ ಚೆನ್ನಾಗಿ ಸಾವಕಾಶವಾಗಿ ಹೇಳಿದ್ದಾರೆ ಅಂತ ಅರ್ಥ ಆಗುವ ರೀತಿಯಲ್ಲಿ. ಸೊ ಶೈಲಜಾ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಈ ಒಂದು ಅನುಭವನ ಹಂಚಿಕೊಂಡ ಪ್ರತಿಯೊಬ್ಬರಿಗೂ ಸಹ, ಧ್ಯಾನಿಗಳಿಗೂ, ನಮ್ಮ ಮಾಸ್ಟರ್ಸ್ಗೆ ಧನ್ಯವಾದಗಳು. ಸೊ ನಮ್ಮ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಮಹಾವತಾರ ಸಂಸ್ಥೆಯ ರಂಗನಾಥ್ ಸರ್ಗೆ ನಮ್ಮೆಲ್ಲರ ಈ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನ ಸಲ್ಲಿಸುತ್ತ ಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. Thank you so much. Thank you so much.